ಎಲ್ಲರಿಗೂ ನಮಸ್ಕಾರ. 12ನೇ ತರಗತಿಯ ಕನ್ನಡ ಪಠ್ಯದ ಭಾಗವಾದ ನೇಮಿಚಂದ್ರ ಅವರು ಬರೆದ ನೀರವರಾತ್ರಿಯ ಮಾಯಾಲೋಕ ಎಂಬ ಪಠ್ಯದ ಮುಂದುವರಿದ ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಕಳೆದ ತರಗತಿಯಲ್ಲಿ ಮೇರಿ ಕ್ಯೂರಿಯವರು ತಮ್ಮ ಸಂಶೋಧನೆಗೋಸ್ಕರ ಅದೆಷ್ಟು ಕಷ್ಟಪಟ್ಟರು, ಅದೆಷ್ಟು ಶ್ರಮ ವಹಿಸಿದರು, ಅದೆಷ್ಟು ಅವಹೇಳನಗಳನ್ನು ಅನುಭವಿಸಬೇಕಾಗಿ ಬಂತು ಎನ್ನುವುದನ್ನು ನಾವು ನೋಡಿದ್ದೇವೆ. ನಮ್ಮ ಬದುಕಿನಲ್ಲಿ ನಾವು ಅನುಭವಿಸುವ ಕಷ್ಟ ಅಂದರೆ ಅದು ಭಗವಂತನ ಕಡೆ ನಡೆಸುವ ಸನ್ಮಾರ್ಗಗಳು. ಭಗವಂತ ಆಯ್ದ ಕೆಲವರನ್ನು ಮಾತ್ರ ಕಷ್ಟದಲ್ಲಿ ಸಿಲುಕಿಸಿ ತೊಳಲಾಡಿಸ್ತಾರೆ. ಆ ಅನುಭವ ಅವರನ್ನು ಪಕ್ವಗೊಳಿಸಲಿ ಎಂದು, ಅವರು ಇನ್ನಷ್ಟು ಬದುಕಿನಲ್ಲಿ ಮಾಗಲಿ ಎಂದು. ಆ ರೀತಿಯಲ್ಲಿ ಮೇರಿ ಕ್ಯೂರಿ ಮತ್ತು ಪಿಯರ್ ಕ್ಯೂರಿ ಅವರು ತಮ್ಮ ಸಂಶೋಧನೆಯ ಮೂಲಕ ತಮ್ಮ ಬದುಕಿನಲ್ಲಿ ಮುಂದುವರಿಯುತ್ತಾರೆ, ಅವರು ಮಾಗುತ್ತಾ ಹೋಗುತ್ತಾರೆ. ಮುಂದಿನ ಪಾಠ ಭಾಗವನ್ನು ನೋಡೋಣ. ಮೇರಿ ಕ್ಯೂರಿ ಅವರು ಸಂಸಾರಸ್ಥರಾಗಿದ್ದರು. ಪುಟ್ಟ ಮಗು ಐರಿನ್ ಅವಳ ಮಗಳಾಗಿದ್ದರೂ ಕೂಡ ಅವಳ ಕಡೆ ಹೆಚ್ಚು ಗಮನ ಕೊಡದಿದ್ದರೂ ಕೂಡ ಸಂಶೋಧನೆಗೋಸ್ಕರವೇ ಅವರು ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ. ಒಂದು ಬದುಕಿನ ಕಡೆಗಿರುವ ಒಂದು ತುಡಿತವನ್ನು ನಾವಿಲ್ಲಿ ಕಾಣೋಣ. ಇನ್ನು ಮುಂದಿನ ಭಾಗವನ್ನು ಓದೋಣ. ಇದೀಗ ರೇಡಿಯಂನಿಂದ ಶ್ರೀಮಂತವಾದ ಗಟ್ಟಿ ದ್ರವ ಹೆಚ್ಚು ಹೆಚ್ಚು ಸಂಗ್ರಹವಾಯಿತು. ದ್ರವದ ಶುದ್ಧೀಕರಣದ ಹಂತ. ಆದರೆ ಇಂಥ ಕೆಲಸಕ್ಕೆ ಬೇಕಾದ ದುಬಾರಿ ಸಲಕರಣೆಗಳಾಗಲಿ ಸ್ವಚ್ಛ ಹವಾನಿಯಂತ್ರಿತ ಸ್ಥಳವಾಗಲಿ ಅವರಿಗೆ ಇಟ್ಟುಕೊಂತಿರಲಿಲ್ಲ. ಗಂಟೆಗಟ್ಟಲೆ ಶ್ರಮವೆಲ್ಲ ವ್ಯರ್ಥವಾಗುವಂತೆ ನುಗ್ಗಿ ಬಂದ ಧೂಳು, ತೇವ, ನಾಜೂಕಿನ ಪ್ರಯೋಗಗಳನ್ನು ಹದಗೆಡಿಸಿದಾಗೆಲ್ಲ ಅನಂತ ತಾಳ್ಮೆಯಲ್ಲಿ ಮೇರಿ ಪುನಃ ಆರಂಭಿಸುವರು. ಪಿಯರ್ ಈ ಕೊನೆಯಿಲ್ಲದ ಹೋರಾಟದಲ್ಲಿ ಕೆಲವೊಮ್ಮೆ ವಿಪರೀತ ಬೇಸತ್ತು ಎಲ್ಲವನ್ನು ಅಲ್ಲಿಗೆ ನಿಲ್ಲಿಸಲು ಸಿದ್ಧವಿದ್ದ. ಎದುರು ನಿಂತ ಅಡೆತಡೆಗಳನ್ನು ಏರಲಾರದೆ ಏದುಸಿಬಿಟ್ಟು ಸ್ವಲ್ಪ ತಮ್ಮ ಸ್ಥಿತಿ ಸುಧಾರಿಸಿದ ಮೇಲೆ ಉತ್ತಮ ಪ್ರಯೋಗಶಾಲೆ ದೊರೆತಾಗ ಮುಂದುವರಿಸೋಣ ಎಂದು ಸೂಚಿಸಿಯೂ ಇದ್ದ. ಪತ್ನಿಯ ಶ್ರಮವೆಲ್ಲ ವ್ಯರ್ಥವಾಗುವುದನ್ನು ನೋಡಲು ಅವನಿಗೆ ನೋವಾಗುತ್ತಿತ್ತು. ಮೇರಿ ಗುರಿಯಿಂದ ಅಲುಗದ ಛಲಗಾತಿ. ದೈಹಿಕ ಶ್ರಮ, ಸುಸ್ತು, ಸಂಕಟಗಳನ್ನೆಲ್ಲ ಮರೆತು ಹಿಡಿದ ಹಠದಲ್ಲಿ ಮುಂದುವರಿದಳು. ಮೇರಿ ಪಿಯರ್ಗೆ ವಿಜ್ಞಾನ ಉದ್ಯೋಗವಾಗಿರಲಿಲ್ಲ. ತಿಂಗಳ ಸಂಬಳ ತರುವ ಸಲಕರಣೆಯೂ ಅದಲ್ಲ. ಸಂಶೋಧನೆ ಅದರ ದೈಹಿಕ, ಬೌದ್ಧಿಕ, ಮಾನಸಿಕ ಅಂತಸತ್ವವನ್ನೆಲ್ಲ ಇಡಿಯಾಗಿ ಹೀರುವ ಹವ್ಯಾಸವಾಗಿತ್ತು. ಹುಚ್ಚಿನ ಮಟ್ಟದ ಆಸಕ್ತಿಯಾಗಿತ್ತು. ಇದರಾಚೆ ದಿನದಿನದ ಬದುಕಿನ ಹೋರಾಟವಿತ್ತು. ಪಿಯರಿಯ 500 ಫ್ರಾಂಕ್ಗಳ ಮೇಲೆ ಬದುಕು ಉಂಟಿ ಕಾಲಿನಲ್ಲಿ ಅಲುಗಾಡುತ್ತಿತ್ತು. ಭದ್ರವಾಗಿ 2 ಕಾಲೂರಿ ನಿಲ್ಲುವ ಚೈತನ್ಯವಿಲ್ಲದ ಆರ್ಥಿಕ ಮುಗ್ಗಟ್ಟಿನ ಸ್ಥಿತಿ. ಆ 500 ಫ್ರಾಂಕ್ಗಳಲ್ಲಿ ಹಿಗ್ಗಿದ ಸಂಸಾರವನ್ನು ತೂಗಿಸುವ ಸರ್ಕಸ್ ಮೇರಿಯದು. ಮೇರಿ ಸೋಲುಪುವವಳವಳು. ಹತಾಶರಾಗಿ ಕೈಕಟ್ಟಿ ಕೂರುವುದು ಈ ಹೆಣ್ಣಿಗೆ ಸಾಧ್ಯವೇ ಇರಲಿಲ್ಲ. 17ಕ್ಕೆ ದುಡಿಯ ಹೊರಟ ಬಾಲಕಿ ಬದುಕನ್ನು ಬಹಳಷ್ಟು ಕಂಡಿದ್ದಳು. ಅವಳ ಎದೆಗುಂದಿಸುವ ಎದೆಗಾರಿಕೆ ಆ ಬದುಕಿಗೂ ಇರಲಿಲ್ಲ. ಹಾಗೆ ಮೇರಿ ಮತ್ತು ಪಿಯರ್ ಕ್ಯೂರಿಯವರು ರೇಡಿಯಂ ಅನ್ನು ಕಂಡುಹುಡುಕುವ ಎಲ್ಲ ಪ್ರಯೋಗವನ್ನು ಮುಂದುವರಿಸುತ್ತಾರೆ. ಅದು ಹೇಳಿದಷ್ಟು ಸುಲಭ ಇರಲಿಲ್ಲ. ಅವರಿಗೆ ಸುಸಜ್ಜಿತವಾದ ಪ್ರಯೋಗಾಲಯ ಇರಲಿಲ್ಲ. ಪ್ರಯೋಗಾಲಯ ಎಷ್ಟು ಕೆಟ್ಟದಾಗಿತ್ತು ಅಂದರೆ, ಮಳೆ ಬರುವ ಸಂದರ್ಭದಲ್ಲಿ ಸೋರಿ ಬಂದು ನೀರೆಲ್ಲವೂ ಕೂಡ ಅಲ್ಲಿಯೇ ತುಂಬಿಕೊಳ್ಳುತ್ತಿತ್ತು. ಆದರೂ ಕೂಡ ಅವರು ತಮ್ಮ ಹಣೆಬರಹವನ್ನು ಶಪಿಸಲಿಲ್ಲ, ಯಾರನ್ನು ದೂರಲಿಲ್ಲ. ಅವರು ಅಪರಿಮಿತ ತಾಳ್ಮೆಯಿಂದ ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಚೆನ್ನಾಗಿ ಪೂರೈಸುತ್ತಾ ಬಂದರು.
ಪಿಯರ್ ಕ್ಯೂರಿ ಆದರೂ ಕೆಲವೊಮ್ಮೆ ಬೇಸತ್ತು ಹೋಗಿ ಇದನ್ನು ಇಲ್ಲೇ ನಿಲ್ಲಿಸಿ ಬಿಡುವ, ತನ್ನ ಪತ್ನಿಯ ನೋವನ್ನು, ಅವಳು ಅನುಭವಿಸುವ ಕಷ್ಟವನ್ನು ನೋಡುವುದಕ್ಕಾಗೋದಿಲ್ಲ. ಸರ್ಕಾರವೋ ಅಥವಾ ಇನ್ಯಾವುದಾದ್ರೂ ಸಂಸ್ಥೆಯೋ ಒಳ್ಳೆಯ ಸುಸಜ್ಜಿತ ಪ್ರಯೋಗಾಲಯವನ್ನು ಒದಗಿಸಿಕೊಟ್ರೆ ಅಲ್ಲಿಯೇ ಮುಂದುವರಿಸುವ ಎನ್ನುವ ಒಂದು ಅಭಿಪ್ರಾಯವನ್ನು ಹೊಂದಿದ್ದ. ಆದರೆ ಮೇರಿ ಒಬ್ಬಳು ಛಲಗಾರ್ತಿ ಹೆಣ್ಣು ಮಗಳಾಗಿದ್ದಳು. ಅವಳು ಯಾರ ಸಹಾಯಕ್ಕೂ ಕೈಚಾಚಿ ಕೂರಲಿಲ್ಲ. ಅವಳು ಬದುಕು ಬಂದ ರೀತಿಯಲ್ಲಿ ಸ್ವೀಕರಿಸಿ ಎಲ್ಲವನ್ನು ಪ್ರಯೋಗಗಳನ್ನು ಮುಂದುವರಿಸುತ್ತಾ ಹೋದಳು. ಎದುರು ನಿಂತ ಅಡೆತಡೆಗಳನ್ನು ಏರಲಾರದೆ ಎದುರಿಸಿರು ಬಿಟ್ಟು ನಮ್ಮ ಸ್ಥಿತಿ ಸ್ವಲ್ಪ ಸುಧಾರಿಸಿಕೊಳ್ಳಿ ಎನ್ನುವ ಭಾವನೆ ಪಿಯರ್ ಕ್ಯೂರಿಗೆ ಇದ್ದರೂ ಕೂಡ ಮೇರಿ ಕ್ಯೂರಿ ಅಂತೂ ತನ್ನ ಹಠವನ್ನು ಸಾಧಿಸಿಯೇ ಸಿದ್ಧ ಎನ್ನುವ ರೀತಿಯಲ್ಲಿ ಅವಳು ಮುಂದುವರಿಯುತ್ತಾ ಹೋದಳು. ಮೇರಿ ಗುರಿಯಿಂದ ಅಲುಗದ ಛಲಗಾರ್ತಿ. ಅವಳಿಗೆ ಛಲ ಬಹಳ ಜಾಸ್ತಿ. ತಾನು ಮುಟ್ಟಿದ ಗುರಿಯನ್ನು ತಾನು ಸಾಧಿಸಿಯೇ ಸಿದ್ಧ ಎನ್ನುವ ಭಾವನೆ ಅವಳದ್ದು. ಕೇವಲ ಕಠಿಣ ಪರಿಶ್ರಮದಿಂದ ಯಶಸ್ಸು ಗಳಿಸಲು ಸಾಧ್ಯವಿಲ್ಲ. ಅದಕ್ಕೆ ಗುರಿ ಬೇಕು. ಅದನ್ನು ಪೂರೈಸಿಕೊಳ್ಳುವುದಕ್ಕೆ ಅಗತ್ಯವಾದ ಛಲ ಬೇಕು. ವಿಜ್ಞಾನಿಯಾಗಿರ್ಬೋದು, ಯಾವುದೇ ಉದ್ಯೋಗಿಯಾಗಿರ್ಬೋದು, ಅದು ಕೇವಲ ಹಣ ಸಂಪಾದನೆಯ ಉದ್ಯೋಗವಾಗಿ ಉಳಿಯದೆ ಅದೊಂದು ಜೀವನ ಧರ್ಮವಾಗಿ ಬೆಳೆಯಬೇಕು ಎನ್ನುವುದಕ್ಕೆ ಇಲ್ಲಿ ಮೇರಿ ಮತ್ತು ಪಿಯರ್ ಕ್ಯೂರಿ ಅವರು ಸಾಕ್ಷಿಯಾಗುತ್ತಾರೆ. ಅವರಿಗೆ ವಿಜ್ಞಾನ ಉದ್ಯೋಗವಾಗಿರಲಿಲ್ಲ, ಸಂಬಳ ತರುವ ಒಳ್ಳೆಯ ಮಾಧ್ಯಮವಾಗಿರಲಿಲ್ಲ. ಅವರಿಗೆ ಸಿಗ್ತಾ ಇದ್ದ ಸಂಬಳ ಬರೀ 500 ಫ್ರಾಂಕ್. ಅದು ತಲೆಗಳಿದ್ರೆ ಕಾಲಿಗಿಲ್ಲ, ಕಾಲಿಗಳಿದ್ರೆ ತಲೆಗಿಲ್ಲ ಎನ್ನುವಂತ ಒಂದು ಪರಿಸ್ಥಿತಿ. ಅಷ್ಟು ಕನಿಷ್ಠ ಸಂಬಳವಾಗಿತ್ತು ಅವರ ಪಾಲಿಗೆ. ಅದರ ಜೊತೆಯಲ್ಲಿ ದೈನಂದಿನ ಬದುಕಿನ ಹೋರಾಟ. ಅಷ್ಟು 500 ಫ್ರಾಂಕಿನಲ್ಲಿ ಒಂದು ಕುಟುಂಬವನ್ನು ತೂಗಿಸಬೇಕು, ಆ ಕುಟುಂಬದ ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳಬೇಕು. ಅದರಡಿಯಲ್ಲಿ ಸಂಶೋಧನೆ, ಪ್ರಯೋಗಶಾಲೆಗಳು ಇಲ್ಲ, ಕಷ್ಟ ಬರ್ತಾ ಇದ್ದಾರೆ. ಅದರಡಿಯಲ್ಲಿ ಮಹತ್ವಾಕಾಂಕ್ಷೆಯ ರೇಡಿಯಂ ಅನ್ನು ಕಂಡುಹಿಡಬೇಕು. ರೇಡಿಯಂ ಅನ್ನು ಕಂಡುಹಿಡಿದ್ರೆ ಕ್ಯಾನ್ಸರ್ನ ಚಿಕಿತ್ಸೆ ಬಹಳ ಚೆನ್ನಾಗಿ ಮಾಡಿ ಕ್ಯಾನ್ಸರ್ ರೋಗವನ್ನು ಗುಣಪಡಿಸುವುದಂತ ಒಂದು ಮಹತ್ವಾಕಾಂಕ್ಷೆ ಅವರಲ್ಲಿ ಇತ್ತು. ಆ ಮಹತ್ವಾಕಾಂಕ್ಷೆ ಏನಾಗಿತ್ತು ಅಂದ್ರೆ ಅವರ ಎಲ್ಲ ಕಷ್ಟವನ್ನು ಮರೆಯುವ ಹಾಗೆ ಮಾಡಿತ್ತು. ಅವರಿಗೆ ಮಹತ್ವಾಕಾಂಕ್ಷೆ ಮುಖ್ಯವಾಗಿತ್ತು. ಅದರಡಿಯಲ್ಲಿ ಅವರಿಗೆ ಇದು ಸಣ್ಣ ಪುಟ್ಟ ಕೊರತೆಗಳಾಗಿಯೇ ಕಂಡಿದೆ. ಆದ್ದರಿಂದ ಅವರಿಗೆ ಅದು ದೊಡ್ಡ ಸಮಸ್ಯೆಯಾಗಿ ಅನಿಸಿಲ್ಲ. ನೇಮಿಚಂದ್ರ ಅವರು ಹೇಳ್ತಾರೆ, ಮೇರಿ ಕ್ಯೂರಿ ಅವರನ್ನು ಎದೆಗುಂದಿಸುವ ಎದೆಗಾರಿಕೆ ಬದುಕಿಗೂ ಇರಲಿಲ್ಲ. ಬಹಳ ಮುಖ್ಯವಾದ ಮಾತು. ಆದರೆ ಯಾರಿಂದಲೂ ಕೂಡ ಪರಿಸ್ಥಿತಿಯಾಗಿದೆ, ಯಾವುದೇ ಪರಿಸ್ಥಿತಿ, ಎಷ್ಟೇ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ಅವಳನ್ನು ಎದೆಗುಂದಿಸುವುದಕ್ಕೆ ಯಾವ ಪರಿಸ್ಥಿತಿಗೂ ಆಗಲಿಲ್ಲ. ಪರಿಸ್ಥಿತಿಯೇ ಸೋಲೊಪ್ಪಿಕೊಳ್ಬೇಕಾಗಿ ಬಂತು. ಅಂದರೆ ಅವಳು ಮುಂದುವರಿಯುತ್ತಾ ಹೋದಳು. ಕಷ್ಟವನ್ನು ಅನುಭವಿಸುತ್ತಾ ಎಡರುತೊಡರನ್ನು ಮೀರುತ್ತಾ ಅವಳು ಮುಂದುವರಿಯಿತು. ಇನ್ನು ಮುಂದಿನ ಭಾಗವನ್ನು ಓದೋಣ. ಪಿಯರ್ ಅದಾಗಲೇ ತನ್ನ ಮಹತ್ತರ ಸಂಶೋಧನೆಗಳ ಮೂಲಕ ಹೆಸರು ಮಾಡಿದ್ದ. ಆತನ ಮೇಧಾವಿತನವು ಸ್ಪಷ್ಟವಾಗಿಯೇ ಇತ್ತು. ಆದರೂ ಸೋರ್ಬನ್ ವಿಶ್ವವಿದ್ಯಾಲಯದಲ್ಲೊಂದು ಪ್ರೊಫೆಸರ್ ಹುದ್ದೆ ದಕ್ಕುವುದು ಸುಲಭವಿರಲಿಲ್ಲ. 108 ನೀತಿ ನಿಯಮಗಳು, ಒಳಕಿಚ್ಚು, ತಮ್ಮ ಬೆನ್ನ ತಾವೇ ತಟ್ಟಿಕೊಳ್ಳುವ ಜನರ ನಡುವೆ ಅತ್ಯಂತ ಸಂಕೋಚ ಸ್ವಭಾವದ ಪಿಯರ್ ಕಣ್ಣಿಗೆ ಬೀಳುತ್ತಲೇ ಇರಲಿಲ್ಲ. ಆ ಒಂದು ಪ್ರೊಫೆಸರ್ ಹುದ್ದೆ ದಿನದ ಬದುಕಿನ ಹೋರಾಟವನ್ನು ಕಾಸಿಗೂ ಲೆಕ್ಕ ಇಡಬೇಕಾದ ಜೀವನದ ಬೇಸರವನ್ನು ನೀಗಬಲ್ಲದಿತ್ತು. ಆದರೆ ತನ್ನ ಬಗ್ಗೆ ತಾನೇ ಕೊಚ್ಚಿಕೊಂಡು ಹೆಚ್ಚಳಿಕೆ ಹೇಳಿಕೊಳ್ಳುವುದು ಪಿಯರಿಗೆ ಅಸಾಧ್ಯವೆನಿಸಿತ್ತು. ಹೆಚ್ಚು ಕೇಳಿದರೆ ಪ್ರತಿಸ್ಪರ್ಧಿಯನ್ನೇ ಪ್ರಶಂಸಿಸಿ ಬರುವ ಪಿಯರಿಯ ಅತಿಶಯದ ಗುಣವಾಗಲಿ, ಅತಿಶಯದ ಬುದ್ಧಿವಂತಿಕೆಯಾಗಲಿ ಅಧಿಕಾರಿಗಳಿಗೆ ಕಾಣುತ್ತಲೇ ಇರಲಿಲ್ಲ. ಅತಿಶಯದ ಮೇಧಾವಿತನದಂತೆ ಅತಿಶಯದ ನಮ್ರತೆ, ಸಂಕೋಚಗಳಲ್ಲಿ ಮೇರಿ ಪಿಯರ್ ಸುದೀರ್ಘ ಕಾಲ ತಮ್ಮ ಬಡತನದಲ್ಲಿ ಅಜ್ಞಾತರಾಗಿ ಉಳಿದಿದ್ದರೆ ಏನು ಆಶ್ಚರ್ಯ. 1900ರ ಸುಮಾರಿಗೆ ಪಿಯರಿಯ ಸಂಬಳದಲ್ಲಿ ನಿಭಾಯಿಸುವುದು ಅಸಂಭವವಾದಾಗ ಪಿಯರ್ ಪಾಲಿಟೆಕ್ನಿಕ್ ಶಾಲೆಯೊಂದರಲ್ಲಿ ಪಾಠ ಹೇಳತೊಡಗಿದ. ವರ್ಷಕ್ಕೆ 2500 ಫ್ರಾಂಕ್ಗಳ ಈ ಕೆಲಸ ಆತನ ಅರ್ಧ ವೇಳೆಯನ್ನು ಕಬಳಿಸುತ್ತಿತ್ತು. ಪಿಯರಿಯ ಪ್ರಸಿದ್ಧಿ ಪ್ಯಾರಿಸಿನ ಹೊರಗೆ ಬಹಳಷ್ಟು ಹರಡಿತ್ತು. ಜಿನೀವಾದ ವಿಶ್ವವಿದ್ಯಾಲಯದಲ್ಲಿ ಸುವ್ಯವಸ್ಥಿತ ಪ್ರಯೋಗಶಾಲೆಯಲ್ಲಿ ಕೆಲಸ ಮಾಡಲು ಆಹ್ವಾನ ಬಂದಿತ್ತು. ಅವರ ಸದ್ಯದ ಆರ್ಥಿಕ ಸ್ಥಿತಿಯಲ್ಲಿ ಈ ಕರೆ ಎಷ್ಟು ಅಪ್ಯಾಯಮಾನವಾಗಿತ್ತು. ಆದರೆ ಮತ್ತೆ ಯೋಚಿಸಿದಾಗ ರೇಡಿಯಂನ ಸಂಶೋಧನೆಯನ್ನು ತೊರೆದು ಹೋಗುವುದು ಅಸಾಧ್ಯವೆನಿಸಿತು.
ಅವರ ಸದ್ಯದ ಸಂಶೋಧನೆಯ ಸಲಕರಣೆ ಜೋಡಣೆಯನ್ನೆಲ್ಲ ಜಿನೀವಾಕ್ಕೆ ಕೊಂಡೊಯ್ಯುವುದು ಸಾಧ್ಯವಿರಲಿಲ್ಲ. ಸುಲಭದ ಸುಖಿ ಜೀವನದ ಆಯ್ಕೆಯನ್ನು ಬಿಟ್ಟು ಮತ್ತೆ ತಮ್ಮ ಸಂಶೋಧನೆಯ ಕಠಿಣ ಹಾದಿಯನ್ನು ಹಿಡಿದರು. ಕೇವಲ ಪಿಯರ್ ಒಬ್ಬನ ಹೆಗಲ ಮೇಲೆ ಸಂಸಾರದ ಭಾರವನ್ನು ಹೇರಿ ಕೂರದೆ ಮೇರಿಯು ಶಾಲೆಯೊಂದರಲ್ಲಿ ಭೌತಶಾಸ್ತ್ರದ ಉಪನ್ಯಾಸಗಳನ್ನು ನೀಡತೊಡಗಿದರು. ಎಲ್ಲರಿಗೂ ತಿಳಿದಿರುವಂತೆ ಪಿಯರ್ ಕ್ಯೂರಿ ಅದಾಗಲೇ ತಮ್ಮ ವಿಜ್ಞಾನದ ಸಾಧನೆಯ ಮೂಲಕ, ವೈಜ್ಞಾನಿಕ ಸಾಧನೆಗಳ ಮೂಲಕ ತುಂಬ ಹೆಸರುವಾಸಿಯಾಗಿತ್ತು. ಆದರೂ ಅವರ ಮೇಧಾವಿತನಕ್ಕೆ ಯಾವ ಬೆಲೆಯನ್ನು ಯಾವ ವಿಶ್ವವಿದ್ಯಾಲಯವೂ ಕೊಡುತ್ತಾ ಇರಲಿಲ್ಲ. ಯಾಕಂದರೆ ಅವರು ತಮ್ಮ ಬಗ್ಗೆ ತಾವೇ ಕೊಚ್ಚಿಕೊಂಡು ಹೇಳಿಕೊಂಡು ಹೋಗುವ ಸ್ವಭಾವದವರ ಆಗಿರಲಿಲ್ಲ. ಇದರಿಂದಾಗಿ ಅವರಿಗೆ ವಿಶ್ವವಿದ್ಯಾಲಯಗಳಲ್ಲಿ ಉದ್ಯೋಗ ಸಿಗುವುದು ಕೂಡ ತುಂಬ ಕಷ್ಟ ಆಗಿತ್ತು. ಅದರೊಳಗೆ ತುಂಬ ನೀತಿ ನಿಯಮಗಳು ಇತ್ತು. ಅದರಡಿಯಲ್ಲಿ ತುಂಬ ಹೊಟ್ಟೆ ಕಿಚ್ಚುಗಳು, ತಮ್ಮನ್ನು ತಾವೇ ಹೊಗಳಿಕೊಂಡು ಹೋಗೋದು, ಆಮೇಲೆ ವಶೀಕರಣಗಳು ಮುಂತಾದ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಹೋಗಬೇಕಿತ್ತು. ಅದರ ಬಗ್ಗೆ ಯಾವ ಜ್ಞಾನವು ಪಿಯರ್ ಕ್ಯೂರಿಗೆ ಇರಲಿಲ್ಲ. ಅವರಿಗೆ ತಾವಾಯಿತು ತಮ್ಮ ಕೆಲಸ ಆಯಿತು. ಅಂದರೆ ಒಂದು ರೀತಿಯ ಪ್ರಾಮಾಣಿಕತೆಯಿಂದ ಚಲಿಸುವವರಾಗಿದ್ದರು, ಒಂದು ರೀತಿಯ ಆದರ್ಶವಾದಿಯಾಗಿದ್ದರು. ಅವರಿಗೆ ಹಿಂಬಾಗಿಲ ವ್ಯಾಪಾರ, ಒಳ ವ್ಯವಹಾರಗಳ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಗೊತ್ತಿದ್ರೂ ಕೂಡ ಅವರ ಆ ರೀತಿ ಹೋಗುವವರು ಆಗಿರಲಿಲ್ಲ. ಅಂಥ ಸತ್ಯಸಂಧ ಮನೋಭಾವದವರು ಅವರಾಗಿದ್ದರು. ಆದ್ದರಿಂದ ಅವರು ತಮ್ಮ ಜೀವನದಲ್ಲಿ ಬರುವ ಅನೇಕ ಸುವರ್ಣಾವಕಾಶಗಳನ್ನು ಅವರು ಕಳೆದುಕೊಳ್ಬೇಕಾಗಿ ಬಂತು. ಪಿಯರ್ ಕ್ಯೂರಿಯವರು ಎಂಥ ವ್ಯಕ್ತಿಯಾಗಿದ್ರು ಅಂದರೆ ತಮ್ಮ ಪ್ರತಿಸ್ಪರ್ಧಿಯ ಸಾಮರ್ಥ್ಯವನ್ನೇ ಹೊಗಳಿ ಬರುವಷ್ಟು ಒಳ್ಳೆಯ ಮನಸ್ಸಿನವರಾಗಿದ್ದರು. ಅಂಥ ಒಂದು ವಿನಯಶೀಲತೆ, ಸ್ವಲ್ಪ ಲೆಕ್ಕಕ್ಕಿಂತ ಹೆಚ್ಚೇ ಎನಿಸುವಂಥ ವಿನಯಶೀಲತೆ ಅವರಲ್ಲಿ ಇತ್ತು. ಅವರ ದೈನಂದಿನ ಬದುಕಿನ ಹೋರಾಟ ಈ ರೀತಿ ಮುಂದೆ ಸಾಗಬೇಕಾಗಿ ಬಂತು. ಒಂದು ವೇಳೆ ಆ ವಿಶ್ವವಿದ್ಯಾಲಯಗಳಲ್ಲಿ ಅವರಿಗೆ ಉದ್ಯೋಗ ಸಿಗುತ್ತಿದ್ದರೆ ಅವರು ಸುಖವಾಗಿ ಕಾಲ ಕಳೆಯಬಹುದಿತ್ತು. ಮಾತ್ರವಲ್ಲ, ಅವರಿಗೆ ಅವರ ಸಂಶೋಧನೆಗೆ ತುಂಬ ಸಹಾಯಕವಾಗುವಷ್ಟು ದ್ರವ್ಯ ಸಂಪಾದನೆಯು, ಹಣ ಸಂಪಾದನೆಯು ಅವರಿಗೆ ಸಾಧ್ಯವಾಗಬಹುದಿತ್ತು. ಆದರೆ ಅವರ ಸತ್ಯಸಂಧತೆಯ ಕಾರಣದಿಂದಾಗಿ, ನೇರ ದಾರಿಯಲ್ಲಿ ಹೋಗುವ ಮನೋಭಾವದಿಂದಾಗಿ ಅವರು ಅಂತಹ ಒಳ ವ್ಯವಹಾರಗಳಿಗೆಲ್ಲ ಸಂಪೂರ್ಣ ಅಜ್ಞಾನಿಯಾಗಿರುವುದರಿಂದ ಆ ರೀತಿ ಮಾಡುವುದಕ್ಕೆ ಅವರು ಹೋಗಲಿಲ್ಲ. ಅದು ಅವರ ಆದರ್ಶಕ್ಕೆ ತಕ್ಕುದಾದಂತಹ ಸ್ವಭಾವ ಆಗಿರಲಿಲ್ಲ. ಆದ್ದರಿಂದ ಅವರು ತಮ್ಮ ಪತ್ನಿ ಮೇರಿ ಕ್ಯೂರಿಯೊಂದಿಗೆ ಕೇವಲ 500 ಫ್ರಾಂಕ್ಗಳ ಕನಿಷ್ಠ ಸಂಬಳದಲ್ಲಿ ಅವರು ಬದುಕುತ್ತಾ ಇರಬೇಕಾಗಿತ್ತು. ಇದೊಂದು ದುಃಖ ಸತ್ಯ. ಅದರ ಒಂದು ವಿಚಾರವನ್ನು ಹೇಳುವುದಕ್ಕೆ ಬಯಸ್ತಾ ಇದ್ದೇನೆ. ಈಗ ವಿಶ್ವವಿದ್ಯಾಲಯದಲ್ಲಿ ಉದ್ಯೋಗಕ್ಕೆ ಶ್ರಮಿಸುತ್ತಿದ್ರೂ ಕೂಡ ಪಿಯರ್ ಕ್ಯೂರಿಯನ್ನು ಹಿಂದೆ ಹಾಕುವುದಕ್ಕೆ, ಅವರನ್ನು ಬದಿಗೆ ಸರಿಸುವುದಕ್ಕೆ ತುಂಬ ಶಕ್ತಿಗಳು ಪರಿಶ್ರಮಿಸಿರಬಹುದು. ಯಾರಾದರೊಬ್ಬರು ಮೇಧಾವಿಗಳು ಮುಂದೆ ಬರ್ತಾರೆ ಎನ್ನುವಾಗ ಅವರನ್ನು ಬದಿಗೆ ಸರಿಸುವುದಕ್ಕೆ ಹಲವಾರು ಶಕ್ತಿಗಳು ತಮ್ಮಿಂದ ತನ್ನಿಂತಾನೇ ಹುಟ್ಟಿಕೊಳ್ಳುತ್ತವೆ. ಪಿಯರ್ ಕ್ಯೂರಿ ಅವರು ಕೂಡ ಒಂದು ಬದಿಗೆ ಸರಿಸಲ್ಪಡಬೇಕಾಯಿತು. ಆದರೂ ಕೂಡ ಅವರು ಕಷ್ಟವನ್ನು ಅನುಭವಿಸ್ತಾ ಮುಂದೆ ಸಾಗಿದ್ದಾರೆ. ಏನೇ ಇದ್ರೂ ಕೂಡ ಈಗ ಪಿಯರ್ ಕ್ಯೂರಿ ಅವರನ್ನು ಯಾರು ಬದಿಗೆ ಸರಿಸಿದ್ರು ಅವರಿಗೆ ಈಗ ಯಾವ ಅಸ್ತಿತ್ವವೂ ಇಲ್ಲ. ಯಾರಿಗೂ ಕೂಡ ಗೊತ್ತಿಲ್ಲ ಈಗ ಪಿಯರ್ ಕ್ಯೂರಿಯನ್ನು ಯಾವ ವಿಜ್ಞಾನಿಗಳು ಬದಿಗೆ ಸರಿಸಿದ್ರು, ಯಾರವರನ್ನು ಹಿಂದೆ ಹಾಕಿದ್ರು, ಯಾರವರ ಅವಕಾಶಗಳನ್ನು ಕಸಿದುಕೊಂಡ್ರು, ಯಾರಿಗೂ ಗೊತ್ತಿಲ್ಲ. ಆದರೆ ಪಿಯರ್ ಕ್ಯೂರಿ ಅವರು ಮತ್ತು ಅವರ ಸಂಶೋಧನೆ ಅದು ಇಡೀ ವಿಶ್ವ ಪ್ರಸಿದ್ಧವಾಗಿದೆ. ಅಂದರೆ ಪ್ರಾಮಾಣಿಕ ಸಾಧನೆಗಳಿಗೆ ಅಷ್ಟು ಮೌಲ್ಯ ಸಿಗುತ್ತದೆ. ಪಿಯರ್ ಕ್ಯೂರಿ ಅವರಿಗೆ ಯಾವುದೇ ಒಂದು ಒಳ್ಳೆಯ ಉದ್ಯೋಗ ಸಿಗದಿದ್ದರೆ ಏನಾಯಿತು, ಆದರೆ ಅವರಿಗೆ ಈಗ ಲೋಕದಲ್ಲಿ ಅವರಿಗೆ ಅಷ್ಟು ಒಳ್ಳೆಯ ಮಾನ್ಯತೆ ದೊರಕಿಬಿಟ್ಟಿದೆ. ಅದು ಪಿಯರ್ ಕ್ಯೂರಿ ಅವರ ಗೆಲುವಿನ ಸಂಕೇತ. 1900 ಸುಮಾರಿಗೆ ಪಿಯರಿ ಅವರ ಸಂಬಳದಲ್ಲಿ ಕುಟುಂಬ ನಿಭಾಯಿಸುವುದು ತುಂಬ ಕಷ್ಟ ಆಯಿತು. ಅವರು ಚಿಕ್ಕ ಪುಟ್ಟ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಪಾಲಿಟೆಕ್ನಿಕ್ ಶಾಲೆಯೊಂದರಲ್ಲಿ ಪಿಯರ್ ಕ್ಯೂರಿ ಪಾಠ ಹೇಳುವುದಕ್ಕೆ ಶುರು ಮಾಡಿದ್ರು. ಆಗ ಅವರಿಗೆ 2500 ಫ್ರಾಂಕ್ಗಳು ಸಿಗುವುದಕ್ಕೆ ಶುರುವಾಯಿತು. ಅಂದರೆ ಇರುವುದಕ್ಕಿಂತ ಒಂದು ಸ್ವಲ್ಪ ಹೆಚ್ಚು ಸಂಬಳ ಸಿಕ್ಕಿತು. ಮೇಲ್ನೋಟಕ್ಕೆ ಇದು ಖುಷಿಯ ವಿಷಯವಾದರೂ ಕೂಡ ಆ ಪಾಠ ಹೇಳುವಷ್ಟು ಹೊತ್ತು
ಏನಾಯ್ತು ಅಂತ ಹೇಳಿದ್ರೆ ಸಂಶೋಧನೆಯ ಪಾಲಿಗೆ ಅದು ಕಮ್ಮಿ ಇತ್ತು. ರೇಡಿಯಂ ಕಂಡು ಹುಡುಕುವ ಆ ಒಂದು ಸಂಶೋಧನೆಯ ಪಾಲಿಗೆ ಅದು ಕಡಿಮೆ ಇತ್ತು. ಯಾಕಂತ ಹೇಳಿದ್ರೆ ರೇಡಿಯಂ ಸಂಶೋಧನೆಯ ಆ ಒಂದು ಸಂದರ್ಭವನ್ನು ಅದು ಕಸಿದುಕೊಳ್ಳುವುದಕ್ಕೆ ಶುರು ಮಾಡಿತು. ಇವರು ಪಾಠ ಹೇಳುವಷ್ಟು ಸಮಯದಲ್ಲಿ ಸಂಶೋಧನೆಯಷ್ಟು ಸಮಯ ವ್ಯರ್ಥವಾಗುವುದಕ್ಕೆ ಶುರುವಾಯಿತು. ಮೇರಿ ಮಾತ್ರ ಒದ್ದಾಡಬೇಕಾದ ಪರಿಸ್ಥಿತಿ ಬಂದುಬಿಟ್ಟಿತ್ತು. ಏನೇ ಇದ್ರೂ ಕೂಡ, ಎಷ್ಟೇ ಅಲ್ಪತೃಪ್ತರಾಗಿದ್ರೂ ಕೂಡ ಅವರ ಪ್ರಸಿದ್ಧಿ ಲೋಕದಲ್ಲಿ ಇಡೀ ಪ್ಯಾರಿಸಿನ ಹೊರಗೆ ಬಹಳಷ್ಟು ಹರಡಿತ್ತು. ಅವರನ್ನು ಪ್ರಯೋಗಶಾಲೆಯಲ್ಲಿ ಉದ್ಯೋಗಾರ್ಥಿಯಾಗಿ ಅವರನ್ನು ಆಹ್ವಾನಿಸ್ತಾ ಇದ್ದಾರೆ. ಆದರೂ ಕೂಡ ಅವರಿಗೆ ಒಂದು ಒಳ್ಳೆಯ ಅವಕಾಶ ಆಗಿದ್ದರೂ ಕೂಡ ಅವರು ಹೋಗಲಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ತಮ್ಮ ಮಹತ್ವಾಕಾಂಕ್ಷೆಯ ರೇಡಿಯಂನ ಶೋಧನೆ ಮುಖ್ಯವಾಗಿತ್ತು. ರೇಡಿಯಂನ್ನು ಕಂಡುಹಿಡುವುದು ಅವರಿಗೆ ಮುಖ್ಯವಾಗಿತ್ತು. ಹಾಗಾಗಿ ಒಂದು ಒಳ್ಳೆಯ ಸುವರ್ಣಾವಕಾಶವನ್ನು ಅವರು ಬಿಟ್ಟುಕೊಟ್ಟರು. ಯಾಕೆ? ಅವರ ಮಹತ್ವಾಕಾಂಕ್ಷೆಯ ರೇಡಿಯಂನ ಶೋಧನೆ. ಆಮೇಲೆ ಅವರ ಸಂಶೋಧನೆಯ ಪ್ರಯೋಗಶಾಲೆಗಳನ್ನು ಆಮೇಲೆ ಸಲಕರಣೆಗಳನ್ನೆಲ್ಲವನ್ನು ಎತ್ತುಕೊಂಡು ಜಿನೇವಾಕ್ಕೆ ಕೊಂಡೊಯ್ಯುವುದು ಕೂಡ ತುಂಬ ಕಷ್ಟ, ಅದಷ್ಟು ಸುಲಭದ ಕೆಲಸ ಅಲ್ಲ. ಹಾಗಾಗಿ ಅವರಿಗೆ ಸುಖವಾಗಿ ಬದುಕಬಹುದಾಗಿದ್ದ ಒಳ್ಳೆಯ ಸಂಬಳವನ್ನು ಕೊಡಬಲ್ಲಂಥ ಆ ಒಂದು ಪ್ರಯೋಗಶಾಲೆಯ ಉದ್ಯೋಗವನ್ನು ಅವರು ಬಿಟ್ಟುಕೊಟ್ಟು ರೇಡಿಯಂನ ಸಂಶೋಧನೆಗೆ ಅವರು ತಮ್ಮನ್ನು ತಾವು ಮುಡಿಪಾಗಿಟ್ಟರು. ಮುಂದಿನ ಭಾಗವನ್ನು ನೋಡೋಣ. ಮೇರಿ ಮತ್ತು ಪಿಯರ್ ಹೊಸ ಪಠ್ಯ ವಿಧಾನಗಳನ್ನು, ಹೊಸ ಬಗೆಯ ಪ್ರಯೋಗಗಳೊಡನೆ ತಮ್ಮ ಪ್ರವಚನಗಳನ್ನು ಕುತೂಹಲ ಕೆರಳಿಸುವಂತೆ ಯೋಜಿಸಿದರು. ಅವರು ಕೈಗೊಂಡ ಯಾವ ಕೆಲಸವೂ ಅರೆಮನದ ಯತ್ನವಾಗಿರಲಿಲ್ಲ. ಸದ್ಯಕ್ಕಂತೂ ಸಂಸಾರ ನಿಭಾಯಿಸುವಷ್ಟು ಇಬ್ಬರ ಸಂಬಳ ಕೂಡಿತು. ಕಳೆದು ಹೋದ ಅವಕಾಶಗಳ ಬಗ್ಗೆ ಕೊರಗಲಿಲ್ಲ. ತಮ್ಮ ಯೋಗ್ಯತೆಯನ್ನು ಗುರುತಿಸದ್ದರ ಬಗ್ಗೆ ಚಿಂತಿಸಲಿಲ್ಲ. ತಮ್ಮ ಬದುಕೆಲ್ಲ ಸಂಶೋಧನೆಗೆಂಬಂತೆ ಕೆಲಸ ಮುಂದುವರಿಸಿದರು. ಉಣ್ಣಲು ಮಲಗಲು ಮರೆತು ಹೋದರು. ಪಿಯರಿಯ ಕಾಲುಗಳಲ್ಲಿ ಆಗಾಗ ನೋವು ಕಾಣುತ್ತಿತ್ತು. ಮೇರಿಯ ನರಗಳು ಸಿಡಿಯುವಂತೆ ತುಡಿಯುತ್ತಿದ್ದವು. ಕಡೆಗೂ ಮೇರಿ ಮತ್ತು ಪಿಯರ್ ತಮ್ಮ ಯುದ್ಧದಲ್ಲಿ ಗೆದ್ದರು. 8 ಟನ್ಗಳಷ್ಟು ಪಿಚ್ ಬ್ಲೆಂಡ್ ಅದರನ್ನು ಪರಿಷ್ಕರಿಸಿ 1 ಡೆಸಿಗ್ರಾಮ್ ಅಂದರೆ 10ನೇ ಗ್ರಾಂ ರೇಡಿಯಂ ಅನ್ನು ಶುದ್ಧ ರೂಪದಲ್ಲಿ ಬೇರ್ಪಡಿಸುವಲ್ಲಿ ಮೇರಿ ಯಶಸ್ವಿಯಾದರು. ತಕ್ಷಣ ಅದರ ಪರಮಾಣು ತೂಕವನ್ನು ಕಂಡುಹಿಡಿದರು. ರೇಡಿಯಂನ ತೂಕ 225 ಇತ್ತು. 4 ವರ್ಷಗಳ ತಪಸ್ಸು ಸಾರ್ಥಕವಾಗಿ 1902ರಲ್ಲಿ ರೇಡಿಯಂ ಪ್ರತ್ಯಕ್ಷವಾಗಿತ್ತು. ಇದೀಗ ಅಪನಂಬಿಕೆಯ ವಿಜ್ಞಾನಿಗಳೆಲ್ಲ ನಿಬ್ಬೆರಗಾಗುವಂತೆ ಈ ಅತಿಮಾನವೀಯ ಪ್ರಯತ್ನದಲ್ಲಿ ರೇಡಿಯಂ ಪ್ರಕಟಗೊಂಡಿತು. ರೇಡಿಯಂ ಯುರೇನಿಯಂಗಿಂತ 20 ಲಕ್ಷ ಪಟ್ಟು ಶಕ್ತಿಶಾಲಿಯಾಗಿತ್ತು. ಕಾಗದದಲ್ಲಿ ಸುತ್ತಿಟ್ಟರೆ ಕಾಗದ ಪುಡಿ ಪುಡಿಯಾಗುತ್ತಿತ್ತು. ಅದರಿಂದ ಹೊಮ್ಮಿದ ಬೆಳಕು ಕತ್ತಲಲ್ಲಿ ದೀಪ ಹಚ್ಚಿಟ್ಟಂತಿತ್ತು. ಅದರ ಸಂಪರ್ಕಕ್ಕೆ ಬಂದ ಪ್ರತಿ ವಸ್ತುವು ವಿಕಿರಣಶೀಲತೆಯ ಗುಣ ಪಡೆದರು. ಮೇರಿ ಕ್ಯೂರಿಯವರು ಎಲ್ಲ ಜವಾಬ್ದಾರಿಯನ್ನು ಪಿಯರ್ ಕ್ಯೂರಿಯ ಹೆಗಲಿಗೆ ಹಾಕಿಕೊಂಡು ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ಅವರು ಕೂಡ ಭೌತಶಾಸ್ತ್ರದ ಪಾಠಗಳನ್ನು ಶಾಲೆಗಳಲ್ಲಿ ಹೇಳಿಕೊಡುವುದಕ್ಕೆ ಆರಂಭಿಸಿದರು. ತುಂಬ ಉಪನ್ಯಾಸಗಳನ್ನು ಕೊಟ್ಟರು. ಅವರು ಹೊಸ ಬಗೆಯ ಪ್ರಯೋಗಗಳನ್ನು ಮನಮುಟ್ಟುವಂತೆ ಜನರಿಗೆ, ವಿದ್ಯಾರ್ಥಿಗಳಿಗೆ ಕುತೂಹಲ ಕೆರಳಿಸುವ ರೀತಿಯಲ್ಲಿ ವಿವರಿಸಿದರು. ಅವರು ಯಾವ ಕೆಲಸವನ್ನು ಕೂಡ ಅರೆಮನಸ್ಸಿನಿಂದ ಮಾಡಲಿಲ್ಲ, ಬಹಳ ಆಸಕ್ತಿಯಿಂದ ಮಾಡಿದರು. ಈ ಮೂಲಕ ಅವರಿಗೆ ಒಂದಷ್ಟು ಹಣ ಅವರಲ್ಲಿ ಸೇರಿಕೊಂಡಿತ್ತು. ಅದರಿಂದ ಕೌಟುಂಬಿಕ ಸಮಸ್ಯೆಗಳು ತಕ್ಕ ಮಟ್ಟಿಗೆ ಪರಿಹಾರ ಆಗುವುದಕ್ಕೆ ಪ್ರಾರಂಭ ಆಯಿತು. ನಾವಿಷ್ಟು ಒಳ್ಳೆಯ ಸಂಶೋಧನೆಯನ್ನು ಮಾಡಿದ್ದೇವೆ, ಆದರೆ ನಮ್ಮನ್ನು ಯಾರೂ ಗುರುತಿಸಲಿಲ್ಲ, ಎಲ್ಲರೂ ನಮ್ಮನ್ನು ಮೂಲೆಗೆ ಹಾಕಿದ್ರು, ಯೋಗ್ಯತೆಗೆ ತಕ್ಕ ಮಾನ್ಯತೆ ನಮಗೆ ಕೊಡಲಿಲ್ಲ ಎಂಬ ಒಂದು ಕೊರಗನ್ನು ಅವರು ಮನಸ್ಸಿನಲ್ಲಿ ಇಟ್ಟುಕೊಳ್ಳಲಿಲ್ಲ. ಯಾರನ್ನು ಶಪಿಸಲಿಲ್ಲ, ದೂರಲಿಲ್ಲ. ಅವರು ಬದುಕನ್ನು ಬಂದ ರೀತಿಯಲ್ಲಿ ಸ್ವೀಕರಿಸಿ ತಮ್ಮ ಪ್ರಯೋಗಗಳೊಂದಿಗೆ ಮುಂದುವರಿಯುತ್ತಾ ಹೋದರು. ಅವರು ಉಣ್ಣಲು ಮಲಗಲು ಮರೆತು ಹೋದರು. ಅಂದರೆ ಅವರಿಗೆ ಅನ್ನ ಆಹಾರಗಳ ಬಗ್ಗೆ ಕೂಡ ಚಿಂತೆ ಇರಲಿಲ್ಲ. ಅವರಿಗೆಲ್ಲವೂ ಕೂಡ ಸಂಶೋಧನೆಯೇ ಆಗಿತ್ತು. ಇದಷ್ಟೇನು ಸುಲಭದ ಕೆಲಸ ಆಗಿರಲಿಲ್ಲ. ಅವರ ಆರೋಗ್ಯದ ಮೇಲೆ ತುಂಬ ಋಣಾತ್ಮಕವಾದ ಪರಿಣಾಮ ಉಂಟು ಮಾಡಿತು. ಏನು ಉಂಟು ಮಾಡಿತು ಅಂದರೆ ಪಿಯರಿಯವರ ಕಾಲುಗಳಲ್ಲಿ ನೋವು ಉಂಟಾಯಿತು. ಮೇರಿ ಕ್ಯೂರಿಯವರ ನರಗಳು ಇನ್ನಿಲ್ಲದಂತೆ ತುಡಿಯುವುದಕ್ಕೆ ಶುರುವಾದವು.
ಕೊನೆಗೂ ಅಷ್ಟೆಲ್ಲ ನೋವು ಸಂಕಟ ಅನುಭವಿಸಿದ್ರು ಕೂಡ ಅವರು ಕೊನೆಗೂ ತಮ್ಮ ಮಹತ್ವಾಕಾಂಕ್ಷೆಯ ರೇಡಿಯಂ ಅನ್ನು ಕಂಡುಹಿಡಿಯುವುದರಲ್ಲಿ ಕೊನೆಗೂ ಅವರು ಸಫಲರಾದರು. 8 ಟನ್ಗಳಷ್ಟು ಪಿಚ್ ಬ್ಲೆಂಡ್ ಅದರನ್ನು ಪರಿಷ್ಕರಿಸಿ 1 ಡೆಸಿಗ್ರಾಮ್ ಅಂದರೆ 10ನೇ 1 ಅಂಶ, ಆ 10ನೇ 1 ಅಂಶ ರೇಡಿಯಂ ಅದನ್ನು ಶುದ್ಧ ರೂಪದಲ್ಲಿ ಬೇರ್ಪಡಿಸುವುದಕ್ಕೆ ಮೇರಿ ಅವರಿಗೆ ಸಾಧ್ಯ ಆಯಿತು. 1902ರಲ್ಲಿ ಹಾಗೆ ರೇಡಿಯಂ ಅನ್ನು ಕಂಡುಹಿಡಿಯುವುದಕ್ಕೆ ಅವರಿಂದ ಸಾಧ್ಯವಾಯಿತು. ಈಗ ರೇಡಿಯಂ ಇದೆ ಎಂದು ಹೇಳಿದಾಗ ಈ ಹಿಂದೆ ಅವರನ್ನು ತಿರಸ್ಕರಿಸಿದ, ಅವಹೇಳನ ಮಾಡಿದ, ಅದನ್ನು ನಂಬದೇ ಇದ್ದ ವಿಜ್ಞಾನಿಗಳೆಲ್ಲರೂ ಕೂಡ ಬೆರಗಾಗುವಂತಹ ಪರಿಸ್ಥಿತಿ, ಅವರ ಪ್ರತಿಭೆಗೆ ತಲೆದೂಗುವಂತಹ ಪರಿಸ್ಥಿತಿ ಬಂದಿತ್ತು. ರೇಡಿಯಂ ಯುರೇನಿಯಂಗಿಂತ 20 ಲಕ್ಷ ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿತ್ತು. ಅದೆಷ್ಟು ಶಕ್ತಿಶಾಲಿಯಾಗಿತ್ತು ಅಂದರೆ ರೇಡಿಯಂ ಅನ್ನು ಕಾಗದದಲ್ಲಿ ಸುತ್ತಿಟ್ಟರೆ ಕಾಗದ ಪುಡಿ ಪುಡಿ ಆಗ್ತಾ ಇತ್ತು. ಅದರಿಂದ ಹೊಮ್ಮಿದ ಬೆಳಕು, ರೇಡಿಯಂ ಅಂತ ಹೇಳಿದ್ರೆ ವಾಚೆಲ್ಲ ಉಪಯೋಗಿಸ್ತಾ ಇದ್ದೀವಿ. ರಾತ್ರಿ ಸಮಯದಲ್ಲಿ ವಾಚ್ನಲ್ಲಿ ಆ ಬೆಳಕು ನಮಗೆ ಕಾಣ್ತಾ ಇದೆಯಲ್ಲ, ಆ ಬೆಳಕು ಕಾಣುವುದಕ್ಕೆ ಕಾರಣ ಅದರೊಳಗಿರುವ ರೇಡಿಯಂ ಮತ್ತು ಅದರಲ್ಲಿರುವ ಸೂಕ್ಷ್ಮವಾದ ವಿಕಿರಣ. ಆ ಬೆಳಕು ಕತ್ತಲಲ್ಲಿ ದೀಪ ಹಚ್ಚಿಟ್ಟಂತೆ ಇತ್ತು. ಕೊನೆಗೆ ಮೇರಿ ಕ್ಯೂರಿಯವರು ರೇಡಿಯಮಿನ ದ್ರವ್ಯರಾಶಿ ಆಮೇಲೆ ಪರಮಾಣು ಅಂಕಗಳನ್ನು ಕಂಡುಹಿಡಿದರು. ಇದಕ್ಕೆ ಒಂದು ಸ್ವಲ್ಪ ವಿಶದೀಕರಣದ ಅಗತ್ಯವಿದೆ, ನಾನು ಅದನ್ನು ಓದ್ತೇನೆ. ಮೊದಲನೇದಾಗಿ ಯುರೇನಿಯಂ ಎಂದರೆ ಏನು ಎಂದು ನೋಡೋಣ. ಇದು ಮಾನವ ನಿರ್ಮಿತ ರೇಡಿಯೋ ಆಕ್ಟಿವ್ ಮೂಲವಸ್ತು. ಇದರ ಪರಮಾಣು ಅಂಕ 92, ಪರಮಾಣು ದ್ರವ್ಯರಾಶಿ 2380. ರೇಡಿಯಂ ಕೂಡ ರೇಡಿಯೋ ಆಕ್ಟಿವ್ ಮೂಲವಸ್ತು. ನಮಗೆಲ್ಲರಿಗೂ ತಿಳಿದಂತೆ ಇದನ್ನು ಮೇರಿ ಕ್ಯೂರಿ ಅವರು ಕಂಡುಹಿಡಿದರು. ನೀರಿನೊಂದಿಗೆ ಬೆರೆಯುವ ವಿಷ ಪದಾರ್ಥ. ಇದರ ಪರಮಾಣು ಅಂಕ 88, ಪರಮಾಣು ದ್ರವ್ಯರಾಶಿ 226. ವಿಶೇಷತೆ ಅಂದರೆ ಆಲ್ಫಾ, ಬೀಟಾ ಮತ್ತು ಗಾಮಾ ವಿಕಿರಣಗಳನ್ನು ಇದು ಹೊರಸೂಸುತ್ತದೆ. ಆಮೇಲೆ ಮೊದಲೇ ಹೇಳಿದಂತೆ ಪೊಲೋನಿಯಂ, ಇದನ್ನು ಪರಮಾಣು ಕೋಶದಲ್ಲಿ ಉಪಯೋಗಿಸಲಾಗುತ್ತದೆ. ಎಲ್ಲ ಪೊಲೋನಿಯಂ ಐಸೋಟೋಪುಗಳು ರೇಡಿಯೋ ಆಕ್ಟಿವ್ ಮೂಲವಸ್ತುಗಳಾಗಿವೆ. ಇದರ ಪರಮಾಣು ಅಂಕ 84, ದ್ರವ್ಯರಾಶಿ 209. ಹೇಳಿದ ಹಾಗೆ ಇನ್ನು ಮೂಲವಸ್ತು ಅಂದರೆ ನೀವೆಲ್ಲರೂ ಕೂಡ ಹಿಂದೆ 10ನೇ ತರಗತಿಯಲ್ಲಿ ವಿಜ್ಞಾನ ಓದುವ ಸಂದರ್ಭದಲ್ಲಿ ಕಲಿತಿರಬಹುದು. ಮೂಲವಸ್ತು ಅಂದರೆ ಒಂದು ವಸ್ತುವಿನ ಶುದ್ಧ ರೂಪ, ಅದನ್ನು ಮೂಲವಸ್ತು ಅನ್ನುತ್ತೇವೆ. ಮೂಲವಸ್ತುವಿನೊಂದಿಗೆ ಇನ್ನಿತರ ವಸ್ತುಗಳನ್ನು ಮಿಶ್ರಗೊಳಿಸಿದಾಗ ಅದನ್ನು ಯೌಗಿಕ ಅಂತ ಹೇಳಿ ಕರೆಯುತ್ತೇವೆ. ಈ ಎಲ್ಲದರ ಆಧಾರದಿಂದ ನಾವು ಈ ವಿಶದೀಕರಣವನ್ನು ನೋಡುವುದರೊಂದಿಗೆ ಎಲ್ಲ ವಿಚಾರಗಳನ್ನು ಕೂಡ ನಾವು ತಕ್ಕ ಮಟ್ಟಿಗೆ ಚರ್ಚಿಸಬಹುದು. ಮುಂದಿನ ಭಾಗವನ್ನು ಓದೋಣ. ಅಂದು ರಾತ್ರಿ ಪಿಯರ್ ಕೋಣೆಯಲ್ಲಿ ಮೆಲ್ಲನೆ ಅತ್ತಿಂದಿತ್ತ ನಡೆದಾಡುತ್ತಿದ್ದಂತೆ ಮೇರಿಯ ಮಗಳು ಐರೀನಳ ಉಡುಪೊಂದನ್ನು ಹೊಲಿಯುತ್ತಾ ಕುಳಿತಿದ್ದಳು. ಮೇರಿ ಎಂದೂ ಸಿದ್ಧ ಉಡುಪುಗಳನ್ನು ಕೊಡುತ್ತಿರಲಿಲ್ಲ. ಅವು ತೀರಾ ದುಬಾರಿ, ಕೇವಲ ಅಲಂಕಾರಿಕ ಅನಿಸಿತು. ಹಾಗಾಗಿ ತನ್ನದೇ ವಿನ್ಯಾಸಗಳನ್ನು ಉಪಯೋಗಿಸಿ ಮನೆಯಲ್ಲೇ ಹೊಲಿದು ಕೊಡುವಳು. ಆದರೆ ಆ ಸಂಜೆ ಹೊಲಿವ ಕೈಗಳ ಗಮನ ಉಡುಪಿನ ಮೇಲೆ ಇರಲಿಲ್ಲ. ಥಟ್ಟನೆ ಎದ್ದವಳು ಮೇರಿಯನ್ನು ಕೇಳಿದಳು, ನಾವು ಅಲ್ಲಿಗೆ ಹೋದರೆ ಹೇಗೆ, ಎಲ್ಲಿಗೆ, ಏಕೆ ಎಂಬ ಪ್ರಶ್ನೆಗಳು ಇರಲಿಲ್ಲ. ಹೇಳದೆ ಅರ್ಥವಾಗುವಂಥ ಸಂಪರ್ಕ ಏರ್ಪಟ್ಟಿತ್ತು ಆ ಜೀವಿಗಳ ನಡುವೆ. ಪಿಯರಿಯ ಮನಸ್ಸು ತುಡಿಯುತ್ತಿತ್ತು. ಈಗಷ್ಟೇ ತಾವು ಜನ್ಮ ಕೊಟ್ಟ ರೇಡಿಯಂ ಆಗಷ್ಟೇ ಹುಟ್ಟಿದ ಕಂದಮ್ಮನಂತೆ ಆಕರ್ಷಿಸಿತ್ತು. ಆ ಶಿಥಿಲ ಕೊಟ್ಟಿಗೆಗೆ ರಾತ್ರಿಯ ಆ ವೇಳೆಯಲ್ಲಿ ಹೆಜ್ಜೆ ಹಾಕಿದರು. ಮೆಲ್ಲನೆ ಶೆಡ್ಡಿನ ಬಾಗಿಲು ತೆಗೆದಾಗ ಮೇರಿ ಥಟ್ಟನೆ ಹೇಳಿದಳು, ದೀಪ ಹಾಕಬೇಡ. ಮತ್ತೆ ಸಣ್ಣ ನಗೆಯೊಡನೆ ಸೇರಿಸಿದಳು, ನೆನಪಿದೆಯ ಪಿಯರ್, ನೀ ಹೇಳಿದ್ದೆ ರೇಡಿಯಂಗೆ ಸುಂದರ ಬಣ್ಣ ಇರಬೇಕೆಂದು. ಅವರ ನಿರೀಕ್ಷೆಯನ್ನು ಮೀರಿ ರೇಡಿಯಂಗೆ ಮೋಹಕ ಬಣ್ಣವಿತ್ತು. ತಿಳಿನೀಲ ಬಣ್ಣವನ್ನು ಹೊರಸೂಸಿತು ರೇಡಿಯಂ. ಬರೀ ಬಣ್ಣವಲ್ಲ, ರೇಡಿಯಂಗೆ ಸ್ವಯಂ ಪ್ರಕಾಶವಿತ್ತು.
ಆ ಪಾಳು ಕೊಟ್ಟಿಗೆಯಲ್ಲಿ ಅತ್ಯಮೂಲ್ಯ ತುಣುಕುಗಳು ಮಿಣುಕುಗಳದಂತೆ ಮುಚ್ಚಿದವು. ಮಾಂತ್ರಿಕನ ಮಾಯಾದಂಡದಲ್ಲಿ ತಟ್ಟನೆ ರೂಪುಗೊಂಡ ಮಾಯಾಲೋಕ. ನೋಡು ನೋಡು, ಮೇರಿ ಉದ್ವೇಗದಿಂದ ಕೂಗಿದಳು. ಆ ನೀರವ ರಾತ್ರಿಯ ಕತ್ತಲಲ್ಲಿ ವಿಸ್ಮಯ ಪ್ರಕಾಶ. ಬೆಳಕನ್ನರಸಿ ಹೋದ ದಂಪತಿಗಳು ನಕ್ಷತ್ರ ಪುಂಜವನ್ನೇ ಹಿಡಿದು ತಂದಿದ್ದರು. ರೇಡಿಯಂ ಕಂಡು ಹುಡುಕಿದ ಬಳಿಕದ ನಂತರದ ರಾತ್ರಿಯಲ್ಲಿ ಮೇರಿ ಕ್ಯೂರಿಯವರು ತಮ್ಮ ಮಗಳು ಐರೀನಿಗಾಗಿ ಬಟ್ಟೆಯನ್ನು ಹೊಲಿಯುತ್ತಾ ಕುಳಿತಿದ್ದರು. ಅಂದರೆ ಇದರಿಂದ ನಾವು ಏನು ಊಹಿಸಬಹುದು, ಇದರಿಂದ ನಾವು ಏನು ತಿಳ್ಕೊಳ್ಬಹುದು ಅಂದರೆ, ಒಂದು ಸಿದ್ಧ ಉಡುಪನ್ನು, ಅಂದರೆ ರೆಡಿಮೇಡ್ ಉಡುಪನ್ನು ಕೊಂಡುಕೊಳ್ಳುವಷ್ಟು ಕೂಡ ಆರ್ಥಿಕ ಪರಿಸ್ಥಿತಿ ಅವರಲ್ಲಿ ಇರಲಿಲ್ಲ. ಅದು ಕೇವಲ ಅಲಂಕಾರಿಕ ಅಂದೆಲ್ಲ ಅವರು ಹೇಳ್ತಾ ಇದ್ರು, ದುಬಾರಿಯಾಗಿತ್ತು ಎನ್ನುವುದು ನಿಜ. ಒಟ್ಟಾರೆ ಹೇಳುವುದಿದ್ರೆ ಅವರಿಗೆ ಆ ರೀತಿಯಲ್ಲಿ ಸಿದ್ಧ ಉಡುಪುಗಳನ್ನು ಕೊಂಡುಕೊಳ್ಳುವಷ್ಟು ಹಣ ಇರಲಿಲ್ಲ. ಹಾಗಾಗಿ ಅವರು ತನ್ನದೇ ಆದ ವಸ್ತ್ರಗಳನ್ನು ಉಪಯೋಗಿಸಿಕೊಂಡು ಮಗಳಿಗೆ ಬಟ್ಟೆ ಹೊಲಿಯುತ್ತಾ ಕುಳಿತಿದ್ರು. ಇದ್ದಕ್ಕಿದ್ದ ಹಾಗೆ ಅಲ್ಲಿಗೆ ಪಿಯರ್ ಕ್ಯೂರಿ ಬಂದರು. ಅವರನ್ನು ಕಂಡ ಕೂಡಲೇ ಮೇಲೆ ಕೇಳಿದ್ರು, ನಾವು ಅಲ್ಲಿಗೆ ಹೋದ್ರೆ ಹೇಗೆ, ಎಲ್ಲಿಗೆ ಅಂತ ಹೇಳಿ ಪಿಯರ್ ಕೇಳೋದಿಲ್ಲ. ಅವನಿಗೆ ಗೊತ್ತು ಇದು ರೇಡಿಯಂ ಅನ್ನು ನೋಡುವುದಕ್ಕೆ ಅಂತ. ಅಂದ್ರೆ ಮಗುವನ್ನು ಹೆತ್ತ ಬಳಿಕ ಬಾರಿ ಬಾರಿಗೂ ತನ್ನ ಮಗುವನ್ನು ನೋಡಬಯಸುವ ಅಮ್ಮನ ಹಾಗೆ ಅವರ ಮಾತೃಹೃದಯ, ಮೇರಿಯವರ ಮಾತೃಹೃದಯ ತುಡಿಯುತ್ತಿತ್ತು. ನಾವು ಒಮ್ಮೆ ನೋಡಿ ಬರುವ ಅಂತ ಹೇಳಿಕೊಂಡು ಆ ಇದು ಮಾತೃಹೃದಯವನ್ನು ಪಿಯರ್ನ ಮುಂದೆ ವ್ಯಕ್ತಪಡಿಸಿದಾಗ ಪಿಯರ್ಗೆ ಕೂಡ ಇಲ್ಲ ಅನ್ನೋದಕ್ಕೆ ಆಗೋದಿಲ್ಲ. ಅವರು ಕೂಡ ಸೀದಾ ಅವರು ತಮ್ಮ ಪ್ರಯೋಗಶಾಲೆಗೆ ಹೋಗ್ತಾರೆ. ತಾವು ಜನ್ಮ ಕೊಟ್ಟ ರೇಡಿಯಂ ಅವರನ್ನು ಆಗತಾನೆ ಹುಟ್ಟಿದ ಮಗುವಿನಂತೆ ಅವರನ್ನು ಆಕರ್ಷಿಸ್ತಾ ಇತ್ತು. ಅಂದರೆ ಎಷ್ಟು ನೋಡಿದ್ರು ಅವರಿಗೆ ಆಸೆ ತಣಿಯೋದು. ಆ ಶಿಥಿಲ ಕೊಟ್ಟಿಗೆಗೆ ರಾತ್ರಿಯ ವೇಳೆಯಲ್ಲಿ ಅವರು ಹೆಜ್ಜೆ ಹಾಕ್ತಾರೆ. ಅಷ್ಟು ರಾತ್ರಿ ಆದರೆ ಇನ್ನೊಮ್ಮೆ ನೋಡಬೇಕು. ಅಂದರೆ ಆಗತಾನೆ ಹುಟ್ಟಿದ ನವಜಾತ ಶಿಶುವನ್ನು ಎಷ್ಟು ನೋಡಿದರೂ ಸಾಕಾಗುವುದಿಲ್ಲ ಎನ್ನುವ ಹಾಗಿರುವಂಥ ತುಡಿತದೊಂದಿಗೆ ಅವರ ಕೊಟ್ಟಿಗೆಗೆ ಹೋಗಿ ಆ ರೇಡಿಯಂ ಅನ್ನು ನೋಡ್ತಾರೆ. ಆಮೇಲೆ ಪಿಯರ್ ಕ್ಯೂರಿ ಹತ್ತಿರ ಮೇರಿ ಕೇಳ್ತಾರೆ, ನೆನಪಿದೆಯಾ ಪಿಯರ್, ನೀನು ಹೇಳಿದ್ದೆ ರೇಡಿಯಂಗೆ ಸುಂದರವಾದ ಬಣ್ಣ ಇರಬೇಕೆಂದು. ಅಂದರೆ ಒಂದು ತನ್ನ ಮಗು ಬಹಳ ಸುಂದರವಾಗಿ ಕಾಣಿಸಿಕೊಳ್ಳಬೇಕು ಎನ್ನುವ ಒಂದು ಆಸೆ ತಂದೆ ತಾಯಿಯರಿಗೆ ಹೇಗೆ ಇರುತ್ತದೆಯೋ ಹಾಗೆ ರೇಡಿಯಂ ಕೂಡ ಸುಂದರವಾದ ಬಣ್ಣದಿಂದ ಕೂಡಿರಬೇಕು ಎನ್ನುವಂತಹ ಒಂದು ಬಯಕೆ ಅವರಲ್ಲಿತ್ತು. ಅಂದರೆ ಅವರಿಗೆ ತಮ್ಮ ಸಂಸಾರಕ್ಕಿಂತಲೂ ಮುಖ್ಯವಾಗಿ ಅವರಿಗೆ ಪ್ರೀತಿ ಆ ರೇಡಿಯಂನ ಸಂಶೋಧನೆಯಾಗಿತ್ತು. ಅವರ ಮೊದಲ ಆದ್ಯತೆಯೇ ರೇಡಿಯಂ ಆಗಿತ್ತು. ಅವರ ನಿರೀಕ್ಷೆಯನ್ನು ಮೀರಿ ರೇಡಿಯಂಗೆ ಮೋಹಕವಾದ ಬಣ್ಣ ಇತ್ತು. ತಿಳಿನೀಲ ಬಣ್ಣವನ್ನು ಹೊರಸೂಸುತ್ತಾ ಇತ್ತು ರೇಡಿಯಂ. ಮಿಣುಕುಗಳದಂತೆ ರೇಡಿಯಂ ಮಿನುಗುತ್ತಾ ಇತ್ತು. ಅಂದರೆ ಒಂಥರ ಒಂದು ಮಾಯಾಲೋಕವೇ ನಿರ್ಮಾಣವಾಗುತ್ತಿತ್ತು. ಗಾಢವಾದ ಕತ್ತಲಿನಲ್ಲಿ ಮಿಣುಕುಗಳದಂತೆ ಮಿನುಗುವ ರೇಡಿಯಂ. ಅದು ಏನೋ ಒಂದು ಮಾಯಾಜಲ ನಡೀತಾ ಇದ್ದೆಯೋ, ಅಲ್ಲಿ ಒಂದು ಮಾಯಾ ವರ್ಣವೇ ರೂಪುಗೊಂಡಿದೆಯೋ ಎನ್ನುವಂತೆ ಕಾಣಿಸ್ತಾ ಇತ್ತು ಅವರ ಕಣ್ಣಿಗೆ. ನೋಡು ನೋಡು, ಮೇರಿ ಉದ್ವೇಗದಿಂದ ಕೂಗ್ತಾನೆ. ಅದರ ಸೌಂದರ್ಯವನ್ನು ಕಂಡು, ಅವರ ಶ್ರಮದ ಸಾರ್ಥಕತೆಯನ್ನು ಕಂಡು ಅವಳಿಗೆ ತಡೆಯೋದಕ್ಕಾಗೋದಿಲ್ಲ. ಅವಳು ಉದ್ವೇಗದಿಂದ ನೋಡು ನೋಡು ಅಂತ ಹೇಳಿ ಗಂಡನಿಗೂ ಕೂಗಾಡ್ತಾಳೆ. ಅಂದರೆ ಬೆಳಕನ್ನು ಹುಡುಕಿಕೊಂಡು ಹೋದ ದಂಪತಿಗಳು ಬೆಳಕಿನ ಹಾದಿಯಲ್ಲಿ ನಡೆದದ್ದು ಮಾತ್ರ ಅಲ್ಲ, ಬೆಳಕಿನ ಗುಚ್ಛವನ್ನೇ ಕೈಯಲ್ಲಿ ಹಿಡಿದುಕೊಂಡು ಬಂದು ಇಡೀ ಜಗತ್ತಿಗೆ ಉಪಕಾರವಾಗುವ ರೀತಿಯಲ್ಲಿ ಅವರು ಅದನ್ನು ಎಲ್ಲರಿಗೆ ಬೇಕಾಗಿ ಸಮರ್ಪಿಸಿದ್ದಾರೆ. ವಿಜ್ಞಾನವು ಮನುಕುಲಕ್ಕೆ ವರದಾನ. ಸಂಶೋಧನೆಗಳನ್ನು ಮಾಡುವಾಗ ಜಗತ್ತಿಗೆ ಉಪಕಾರವಾಗುವಂತೆ ಕಾರ್ಯನಿರ್ವಹಿಸಬೇಕಾಗ್ತದೆ. ಇದಕ್ಕಾಗಿ ಸತತ ಪ್ರಯತ್ನ, ಛಲ, ತಾಳ್ಮೆ ಎಲ್ಲವೂ ಬೇಕಾಗಿದೆ. ಮುಖ್ಯವಾದ ವಿಷಯ ಅಂದರೆ ಹೆಣ್ಣಿನ ವ್ಯಕ್ತಿತ್ವ ಗಂಡಿನಂತೆಯೇ ಮುಖ್ಯವಾದದ್ದು. ಮೇರಿ ಕ್ಯೂರಿ ಇದಕ್ಕೆ ಸಾಕ್ಷಿಯಾಗಿದೆ. ಅವಳು ಪಟ್ಟ ಕಷ್ಟ ಜಗತ್ತನ್ನೇ ಕಿತ್ತು ತಿನ್ನುತ್ತಿದ್ದ, ಮನುಕುಲವನ್ನೇ ಕೊಂದು ಹಾಕುತ್ತಾ ಇದ್ದ ಕ್ಯಾನ್ಸರ್ನಂತಹ ಮಾರಕ ರೋಗವನ್ನು ನಾಶ ಮಾಡುವುದಕ್ಕೆ ಬೇಕಾಗಿ ರೇಡಿಯಂ ಅನ್ನು ಕಂಡುಹಿಡಿದ ಒಂದು ಸಾಧನೆ, ಅದರ ಶ್ರೇಯಸ್ಸು, ಅದು ಮೇರಿ ಕ್ಯೂರಿ ಅವರಿಗೆ ಸಲ್ಲದು. ಇಲ್ಲಿಗೆ
ಈ ಪಾಠ ಮುಕ್ತಾಯವಾಯಿತು. ಇನ್ನು ಅಭ್ಯಾಸ ಪ್ರಶ್ನೆಗಳಂತ ಸಾಕು. ಕಳೆದ ತರಗತಿಯಲ್ಲಿ ಸಂಕ್ಷಿಪ್ತವಾಗಿ ಉತ್ತರಿಸಿ ಎಂಬ ವಿಭಾಗದಲ್ಲಿ ನಾವು ಕೆಲವೊಂದು ಪ್ರಶ್ನೆಗಳನ್ನು ನೋಡಿದ್ದೆ. ನೀವು ಅದಕ್ಕೆ ಉತ್ತರವನ್ನು ಸಿದ್ಧಪಡಿಸಿರಬಹುದು ಎಂದು ಭಾವಿಸುತ್ತೇನೆ. ಅದರಲ್ಲಿ ಮಿಕ್ಕಿದ ಕೆಲವು ಪ್ರಶ್ನೆಗಳನ್ನು ಈಗ ನೋಡೋಣ. ಮೇರಿ ಕ್ಯೂರಿಯ ಸಾಧನೆಯಲ್ಲಿ ಪಿಯರ್ನ ಪಾತ್ರವೇನು? ರೇಡಿಯಂ ತಯಾರಿಯ ವೇಳೆ ಮೇರಿ ಮತ್ತು ಪಿಯರ್ಗೆ ಉಂಟಾದ ತೊಡಕುಗಳು ಯಾವುವು? ಅವರು ಅದನ್ನು ನಿಭಾಯಿಸಿದ ಬಗೆಯನ್ನು ಸ್ಪಷ್ಟಪಡಿಸಿ. ಇದೀಗ ಮಾಡಿದ ಪಾಠದ ಆಧಾರದಲ್ಲಿ ಇದಕ್ಕೆಲ್ಲದಕ್ಕೂ ಉತ್ತರವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಎಂಬ ನಂಬಿಕೆ ನನಗೆ ಇದೆ. ಆಮೇಲೆ ಚಟುವಟಿಕೆಗಳನ್ನು ನೋಡೋಣ. ನೆನಪಿದೆಯೇ ಪಿಯರ್, ನೀ ಹೇಳಿದ್ದೆ ರೇಡಿಯಂಗೆ ಸುಂದರವಾದ ಬಣ್ಣವಿರಬೇಕೆಂದು. ಇಲ್ಲಿ ರೇಡಿಯಂ ತಮ್ಮ ಮಧು ಎನ್ನುವ ಭಾವನೆ ವ್ಯಕ್ತವಾದ ಬಗೆಯನ್ನು ವಿವರಿಸಿದೆ. ಅದನ್ನು ಕೂಡ ಪಾಠದ ಆಧಾರದಲ್ಲಿ ಅಥವಾ ಪಠ್ಯಪುಸ್ತಕವನ್ನು ಓದುವ ಮೂಲಕ ಉತ್ತರ ಬರೆಯೋದಕ್ಕೆ ಸಾಧ್ಯ. ಆಮೇಲೆ ಪಾಠ ಭಾಗದಲ್ಲಿ ಬಂದಿರುವ ಸಾಲುಗಳು ಅದನ್ನು ಆತ್ಮಕಥೆಯ ರೂಪಕ್ಕೆ ಬದಲಿಸಿ ಬರೆಯಿರಿ. ಅದು ಯಾವ ರೀತಿ ಮಾಡಬಹುದು ಎನ್ನುವುದಕ್ಕೆ ಒಂದು ಕೆಲವು ಸೂಚನೆಗಳನ್ನು ಕೊಡ್ತೇವೆ. ಆಮೇಲೆ ನೀವೇ ಅದನ್ನು ಮುಂದುವರಿಸಬಹುದು. ಅಂದು ರಾತ್ರಿ ಪಿಯರ್ ಕೋಣೆಯಲ್ಲಿ ಮೆಲ್ಲನೆ ಹತ್ತಿಂದಿತ್ತ ನಡೆದಾಡುತ್ತಿದ್ದಂತೆ ಮೇರಿ ಐರೀನಳ ಉಡುಪನ್ನು ಹೊಲಿಯುತ್ತಾ ಕುಳಿತಿದ್ದಳು. ಮೇರಿ ಎಂದು ಸಿದ್ಧ ಉಡುಪು ಕೊಳ್ಳುತ್ತಿರಲಿಲ್ಲ. ಇದನ್ನು ಆತ್ಮಕಥೆಯ ರೂಪದಲ್ಲಿ ಹೇಗೆ ಪರಿವರ್ತಿಸಬಹುದು? ಇದು ಮೊದಲೇ ಎಲ್ಲರೂ ತಿಳಿದಿರುವಂತೆ ಇದೊಂದು ಸ್ವಲ್ಪ ಜೀವನ ಚರಿತ್ರೆಯ ದಾಟಿಯಲ್ಲಿದೆ. ಇದನ್ನು ಆತ್ಮಕಥೆಯಾಗಿ ಪರಿವರ್ತಿಸಬಹುದು. ಇಲ್ಲಿ ಮೇರಿ ಎನ್ನುವುದರಲ್ಲಿ ನಾನು ಎನ್ನುವುದನ್ನು ಅಳವಡಿಸಿಕೊಂಡೆ, ಉತ್ತಮ ಪುರುಷ ನಿರೂಪಣೆಯನ್ನು ಅಳವಡಿಸಿಕೊಂಡೆ ಸರಿಯಾಗುತ್ತೆ. ಅಂದು ರಾತ್ರಿ ಪಿಯರ್ ಕೋಣೆಯಲ್ಲಿ ಮೆಲ್ಲನೆ ಹತ್ತಿಂದಿತ್ತ ನಡೆದಾಡುತ್ತಿದ್ದಂತೆ ನಾನು ಐರೀನಳ ಉಡುಪೊಂದನ್ನು ಹೊಲಿಯುತ್ತಾ ಕುಳಿತಿದ್ದೆ. ನಾನು ಎಂದಿಗೂ ಸಿದ್ಧ ಉಡುಪು ಕೊಳ್ಳುತ್ತಿರಲಿಲ್ಲ. ಪ್ರಥಮ ಪುರುಷ ನಿರೂಪಣೆಯನ್ನು ಉತ್ತಮ ಪುರುಷ ನಿರೂಪಣೆಯನ್ನಾಗಿ ಬದಲಿಸಿದರೆ ಇದಕ್ಕೆ ನಿಮಗೆ ಉತ್ತರವನ್ನು ಕಂಡುಹಿಡಿಯುವುದಕ್ಕೆ ಬಹಳ ಸುಲಭ ಆಗುತ್ತದೆ. ಆಮೇಲೆ ವಿಜ್ಞಾನ ಕ್ಷೇತ್ರದ ಸಾಧನೆಗಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಗಳಿಸಿದ APJ ಅಬ್ದುಲ್ ಕಲಾಂ CNR ರಾವ್ ಅವರ ಬದುಕಿನ ಕ್ಷಣಗಳನ್ನು ದಾಖಲಿಸಿ ಅವರ ಸ್ವಾರಸ್ಯಕರ ಘಟನೆಗಳನ್ನು ನಿರೂಪಿಸಿ ಈ ರೀತಿಯ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಿಮಗೆ ಹೆಚ್ಚುವರಿಯಾದ ಓದಿನ ಅಗತ್ಯ ಇದೆ. ಇದರಲ್ಲಿ ಮುಖ್ಯವಾಗಿ ನೀವು ಓದಬೇಕಾದ ಪುಸ್ತಕ ಅಂದರೆ ಶ್ರೀಮಾನ್ S ಷಡಕ್ಷರಿ ಅವರು ಬರೆದ ಕ್ಷಣ ಹೊತ್ತು ಅಣಿಮುತ್ತು ಎನ್ನುವ ಒಂದು ಪುಸ್ತಕ. ಬಹಳ ಒಳ್ಳೆಯ ಪುಸ್ತಕ. ಅದು ವಿದ್ಯಾರ್ಥಿಗಳೆಲ್ಲರೂ ಓದಿರಬೇಕಾದಂತಹ ಪುಸ್ತಕ. ಅದರಲ್ಲಿ ಒಂದು ಸನ್ನಿವೇಶ ಬರುತ್ತದೆ. ಅದರಲ್ಲಿ APJ ಅಬ್ದುಲ್ ಕಲಾಂ ಅವರನ್ನು ಸಂದರ್ಶನ ಮಾಡ್ತಾರೆ. ಸಂದರ್ಶನ ಮಾಡುವಾಗ ಪ್ರಶ್ನೆ ಕೇಳ್ತಾರೆ, ನಿಮ್ಮ ಬದುಕು ಸಾರ್ಥಕ ಎನಿಸಿದ್ದು ಯಾವ ಕ್ಷಣದಲ್ಲಿ? ಎಲ್ಲರೂ ಅಂದುಕೊಳ್ತಾರೆ ನಮಗೆ ಡಾಕ್ಟರೇಟ್ ಸಿಕ್ಕಿದ್ದು ಹೇಳ್ಬೋದು, ಅಥವಾ ಕ್ಷಿಪಣಿಗಳ ಪಿತ್ತ ಎಂಬ ಬಿರುದು ಸಿಕ್ಕಿದ್ದನ್ನು ಅವರು ವಿವರಿಸುವುದು, ಆಮೇಲೆ ಪೃಥ್ವಿ ಕ್ಷಿಪಣಿಯನ್ನು ಉಡಾಯಿಸಿದ್ದು ಅದನ್ನು ಹೇಳ್ಬೋದು, ಅಥವಾ ವಿಕ್ರಮ್ ಸಾರಾಭಾಯಿ ಅಂತ ವಿಜ್ಞಾನಿಯ ಶಿಷ್ಯನಾಗಿ ಕಳೆದದ್ದನ್ನು ಹೇಳ್ಬೋದು. ಆದರೆ ಅಬ್ದುಲ್ ಕಲಾಂ ಅದು ಯಾವುದನ್ನು ಹೇಳುವುದಿಲ್ಲ. ಅವರು ಬೇರೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ನನ್ನ ಬದುಕು ಸಾರ್ಥಕ ಕ್ಷಣದ ಎಂದು ಅನಿಸಿದ್ದು ಈ ರೀತಿಯಲ್ಲಿ ಅವರೊಂದು ಉದಾಹರಣೆಯನ್ನು ಕೊಡ್ತಾರೆ. ಅಬ್ದುಲ್ ಕಲಾಂ ಅವರು ಹೈದರಾಬಾದಿನ ಆಸ್ಪತ್ರೆಯಲ್ಲಿ ಹೋಗುವಾಗ ಅಲ್ಲಿ ವಿಕಲಚೇತನ ಮಕ್ಕಳು, ಅಂಗವಿಕಲ ಮಕ್ಕಳು ಅಲ್ಲಿ ಇರುತ್ತಾರೆ. ಅವರಿಗೆ ಕಾಲು ಬರುತ್ತಾ ಇದೆ, ನಡೆದಾಡೋದಕ್ಕೆ ತುಂಬ ಕಷ್ಟಪಡ್ತಾ ಇದೆ. ಅವರು ಅದಕ್ಕೆ ಬೇಕಾಗಿ ಕ್ಯಾಲಿಪರ್ಸ್ ಅನ್ನು ಹಾಕಬೇಕಾಗಿತ್ತು. ಕ್ಯಾಲಿಪರ್ಸ್ ಅಂತೂ ವಿಪರೀತ ಭಾರವಾಗಿತ್ತು. ಕ್ಯಾಲಿಪರ್ಸಿನ ಒಳಗೆ ಕಾಲನ್ನು ತುರುಕುವುದು ಅಂತ ಹೇಳಿದರೆ ಅದವರಿಗೆ ತುಂಬ ಯಮಯಾತನೆಯನ್ನು ಉಂಟು ಮಾಡುವಂಥ ಕೆಲಸವಾಗಿತ್ತು. ನಿಮಗೆಲ್ಲರಿಗೂ ಗೊತ್ತು, ಅಬ್ದುಲ್ ಕಲಾಂ ಅವರಿಗೆ ಮಕ್ಕಳು ಅಂತ ಹೇಳಿದರೆ ಎಷ್ಟು ಪ್ರೀತಿ ಅಂತ ಹೇಳಿ. ಮಕ್ಕಳಿಗೆ ಒಂದು ಸಣ್ಣ ನೋವಾದರೂ ಕೂಡ ಅಬ್ದುಲ್ ಕಲಾಂ ಅವರ ಮನಸ್ಸು ಇನ್ನಿಲ್ಲದಂತೆ ಮರಳುತ್ತದೆ. ತಡೆಯುವುದಕ್ಕಾಗಲಿಲ್ಲ APJ ಅಬ್ದುಲ್ ಕಲಾಂ ಅವರಿಗೆ. ಆಗ ಅಲ್ಲಿರುವವರು ಕೇಳ್ತಾರೆ, ಇಷ್ಟು ಕಷ್ಟಪಟ್ಟು ಈ ಭಾರದ ಕ್ಯಾಲಿಪರ್ಸಿನ ಬದಲು ಬೇರೆ ಯಾವುದಾದ್ರೂ ಒಂದು ಹಗುರವಾದ ಕ್ಯಾಲಿಪರ್ಸ್ ಅನ್ನು ನಿರ್ಮಿಸಿ ಕೊಡುವುದಕ್ಕೆ ಸಾಧ್ಯವೇ? APJ ಅಬ್ದುಲ್ ಕಲಾಂ ಅವರು ಒಂದು ನಿಮಿಷ ತಡ ಮಾಡದ ಸೀದಾ ತಮ್ಮ ಪ್ರಯೋಗಾಲಯಕ್ಕೆ ಹೋಗಿ ತಮ್ಮ ಶಿಷ್ಯರು ಈ ಥರ ವಿಜ್ಞಾನಿಗಳಾಗಿದ್ದವರಿಗೆ ಕ್ಯಾಲಿಪರ್ಸ್ ಮಾಡುವುದರ ಬಗ್ಗೆ
ಸೂಚನೆಗಳನ್ನು ಕೊಡ್ತಾರೆ. ಅವರು ರಾಕೆಟ್ ಉಡ್ಡಯನ ಮಾಡ್ತಾ ಇರುವ ಸಂದರ್ಭ ನಿಮಗೆಲ್ಲರಿಗೂ ಗೊತ್ತು. ಆ ರಾಕೆಟಿನ ಬಿಡಿ ಭಾಗಗಳು ಅಂದರೆ ವ್ಯರ್ಥವಾಗಿಟ್ಟ ರಾಕೆಟಿನ ಬಿಡಿ ಭಾಗಗಳನ್ನು ಏನು ಮಾಡ್ತಾರೆ ಅಂದರೆ ಅದನ್ನೊಂದು ಕ್ಯಾಲಿಪರ್ಸಿನ ರೂಪಕ್ಕೆ ಪರಿವರ್ತಿಸ್ತಾರೆ. ಅದು ಬಹಳ ಲೈಟ್ ವೆಯ್ಟ್ ಆದ ಕಡಿಮೆ ಭಾರದ ಕ್ಯಾಲಿಪರ್ಸ್ ಆಗಿ ಅದು ರೂಪುಗೊಳ್ಳುತ್ತದೆ. ವಿಜ್ಞಾನಿಗಳೆಲ್ಲರೂ ಕೂಡ ಅದನ್ನು ಕಡಿಮೆ ಭಾರದ ಕ್ಯಾಲಿಪರ್ಸ್ ಆಗಿ ಅಂದರೆ ಹಾಕುವುದಕ್ಕೆ ಕಾಲಿಗೆ ಅಳವಡಿಸಿಕೊಳ್ಳುವುದಕ್ಕೆ ಅತ್ಯಂತ ಹಗುರವಾಗುವ ರೀತಿಯಲ್ಲಿ ಅವರು ಅದನ್ನು ಸಿದ್ಧಪಡಿಸಿಕೊಡ್ತಾರೆ. ಮಕ್ಕಳಿಗೆ ಅದನ್ನು ಹಾಕುವುದಕ್ಕೆ ತುಂಬ ಸುಲಭ ಆಗ್ತದೆ, ತುಂಬ ಖುಷಿ ಆಗ್ತದೆ. ಅವರಿಗೆ ಆ ಭಾರದ ಕ್ಯಾಲಿಪರ್ಸ್ ಅನ್ನು ಬಿಟ್ಟು ಹಗುರವಾದ ಕ್ಯಾಲಿಪರ್ಸ್ ಅನ್ನು ಧರಿಸಿಕೊಂಡು ಅವರು ಸಂತೋಷದಿಂದ ನಡೆಯುವುದಕ್ಕೆ ಶುರು ಮಾಡುತ್ತಾರೆ. ಅದನ್ನು ಕಂಡು ಅಲ್ಲಿ ಇರುವ ವೈದ್ಯರಿಗೆ ಮತ್ತು ಅವರ ಅಂಗವಿಕಲ ಮಕ್ಕಳ ತಂದೆ ತಾಯಿಯರಿಗೆ ಕಣ್ಣಲ್ಲಿ ನೀರು ಬರುತ್ತದೆ. ಅವರ ಕಣ್ಣಲ್ಲಿ ನೀರು ಬಂದುದನ್ನು ಕಂಡು APJ ಅಬ್ದುಲ್ ಕಲಾಂ ಅವರ ಕಣ್ಣಲ್ಲಿ ಕೂಡ ನೀರು ಬರುತ್ತದೆ. ಇದು ಅತ್ಯಂತ ಹೃದಯಸ್ಪರ್ಶಿ ಘಟನೆ ಮತ್ತು ಅತ್ಯಂತ ಸ್ವಾರಸ್ಯಕರವಾದ ಘಟನೆಗಳಲ್ಲಿಯೂ ಒಂದು. ಹೀಗೆಯೇ ಅಬ್ದುಲ್ ಕಲಾಂ ಅವರ ಬದುಕಿನಲ್ಲಿ ಸ್ವಾರಸ್ಯಕರ ಘಟನೆಗಳು ಅನೇಕ ಇವೆ. ಅವರ ಆತ್ಮಕಥೆಯಾದ ವಿಂಗ್ಸ್ ಆಫ್ ಫೈರ್ ಅಥವಾ ಅಗ್ನಿಯ ರೆಕ್ಕೆಗಳು, ಅದನ್ನು ಓದಿ ನೋಡಿದರೆ ಅವರ ಬದುಕಿನ ಅನೇಕ ಸಾರ್ಥಕ ಘಟನೆಗಳು, ಕ್ಷಣಗಳನ್ನು ನಾವು ನೋಡುವುದಕ್ಕೆ ಸಾಧ್ಯ. ಅಂತೆಯೇ HR ರಾಮಕೃಷ್ಣರಾವ್ ಅವರು ಬರೆದ ಕಲಾಂ ಮೇಷ್ಟ್ರು ಎನ್ನುವ ಒಂದು ಒಳ್ಳೆಯ ಪುಸ್ತಕ ಇದೆ. ಅದರಲ್ಲಿಯೂ ಕೂಡ ಕೆಲವು ಸ್ವಾರಸ್ಯಕರ ಘಟನೆಗಳು ಇವೆ. ಹೀಗೆ ಅವರು ಹೈದರಾಬಾದ್ ಆಸ್ಪತ್ರೆಗೆ ಹೋಗುವಾಗ ಅಲ್ಲಿ ಬುದ್ಧಿಮಾಂದ್ಯ ಮಕ್ಕಳನ್ನು ಅಬ್ದುಲ್ ಕಲಾಂ ಅವರು ಗಮನಿಸ್ತಾರೆ. ಗಮನಿಸುತ್ತಾ ಇರುವ ಸಂದರ್ಭದಲ್ಲಿ ಅವರಿಗೆ ಒಂದು ಹೊಸ ಯೋಚನೆ ಮಿಂಚುತ್ತದೆ. ಅವರು ವೈದ್ಯರಲ್ಲಿ ಹೇಳ್ತಾರೆ, ನೋಡಿ ಡಾಕ್ಟರ್ಸ್, ನನಗೆ ಕೆಲವೊಂದು ಮಾತನಾಡೋದಕ್ಕಿದೆ. ಏನು ಅಂತ ಹೇಳಿದರೆ, ಈಗ ಕಂಪ್ಯೂಟರ್ಗೆ ಚಿಪ್ ಹಾಕಿದರೆ ಅದು ವೇಗವಾಗಿ ಕಾರ್ಯನಿರ್ವಹಿಸುತ್ತದೆ ಅಲ್ವೇ? ಹಾಗೆಯೇ ಬುದ್ಧಿ ಖಾಲಿಯಾಗಿರುವ ಈ ಬುದ್ಧಿಮಾಂದ್ಯ ಮಕ್ಕಳ ಮಿದುಳಿನಲ್ಲಿ ಒಂದು ಚಿಪ್ ಅನ್ನು ಅಳವಡಿಸಿ ಅವರನ್ನು ಬುದ್ಧಿವಂತರನ್ನಾಗಿ ಮಾಡುವುದಕ್ಕೆ ಸಾಧ್ಯ. ಆಗ ಅವರಿಗೆ ಸ್ವಲ್ಪ ವೈದ್ಯರಿಗೆ ಅಸಮಾಧಾನ ಆಯಿತು. ಏನು ಹೇಳೋದು, ಇದೆಲ್ಲ ಆಗುವ ಕೆಲಸ, ಇದೆಲ್ಲ ಆಗ್ಲಿಕ್ಕಿಲ್ಲ ಎಂದು ನಕಾರಾತ್ಮಕವಾಗಿ ಅವರು ಮಾತನಾಡ್ತಾರೆ. ಹೌದು, ಇದು ನನ್ನ ಕಲ್ಪನೆ ಅಷ್ಟೇ, ಅದು ಆಗುವುದಕ್ಕಿಲ್ಲ ಏನು ಎಂದು ಹೇಳೋದಕ್ಕಿಂತ ಯಾಕೆ ನಾವು ಅದನ್ನು ಆ ರೀತಿ ಮಾಡಬಾರದು, ಯಾಕೆ ಆಗಬಾರದು ಎನ್ನುವ ಪ್ರಶ್ನೆಗೆ ನೀವು ಉತ್ತರಿಸಿ. ಇದು ಕೂಡ ಅತ್ಯಂತ ಸ್ವಾರಸ್ಯಕರವಾದ ಘಟನೆ ಅವರ ಬದುಕಿನಲ್ಲಿ ನಡೆದಿದೆ. ಅವರಿಗೆ ಅದು ಸ್ವಾರಸ್ಯಕರ ಅನಿಸುವುದಕ್ಕೆ ಇಲ್ಲ, ಆದರೂ ಕೂಡ ಇದನ್ನು ಕೇಳುವಾಗ ಅವರ ಕಲ್ಪನೆಗೆಲ್ಲ ಬೆರಗಾಗುವ ಸಂದರ್ಭದಲ್ಲಿ ಅದು ಕೂಡ ನಮಗೆ ಬಹಳ ಸ್ವಾರಸ್ಯಕರ ಅನಿಸ್ತದೆ. ಆಮೇಲೆ ಇನ್ನೂ ಒಂದು ಚಟುವಟಿಕೆ ಬಾಕಿ ಇದೆ. ವಿಜ್ಞಾನ ರಂಗದಲ್ಲಿ ಸಾಧನೆಗೈದ ಭಾರತೀಯ ವಿಜ್ಞಾನಿಗಳಾದ CV ರಾಮನ್, ಹೋಮಿ ಜೆ ಬಾಬಾ, ವಿಕ್ರಮ್ ಸಾರಾಭಾಯ್, ರಾಜಾರಾಮಣ್ಣ, ಡಾಕ್ಟರ್ ಅರುಣಾಚಲಂ, APJ ಅಬ್ದುಲ್ ಕಲಾಂ, ಡಾಕ್ಟರ್ CNR ರಾವ್, ಅಸೀಮಾ ಚಟರ್ಜಿ, ಜಾನಕಿ ಅಮ್ಮಾಳ್, ಆನಂದಿಬಾಯಿ ಜೋಶಿ ಇವರೆಲ್ಲರ ಬದುಕಿನ ಕ್ಷಣವನ್ನು ದಾಖಲಿಸಿಕೊಂಡು ಒಂದೊಳ್ಳೆಯ ಲೇಖನವನ್ನು ಬರೆದು ನಿಮ್ಮ ಭಾಷಾಧ್ಯಾಪಕರಿಗೆ ತೋರಿಸಿಕೊಂಡು ಒಂದೊಳ್ಳೆಯ ಲೇಖನ ಸಂಕಲನವನ್ನು ಕೂಡ ತಯಾರು ಮಾಡಬಹುದು. ನಿಮ್ಮ ಬರವಣಿಗೆ ಕೂಡ ಅದರಿಂದ ವೃದ್ಧಿಸುತ್ತದೆ. ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಲೇಖನ ಚಿಹ್ನೆಗಳನ್ನು ಅಳವಡಿಸುವ ಒಂದು ಚಟುವಟಿಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಹಿಂದಿನ ತರಗತಿಯಲ್ಲಿ ಕಲಿತ ವ್ಯಾಕರಣದ ಅನುಭವದ ಆಧಾರದಿಂದ ನೀವು ಅದನ್ನು ಆ ಚಟುವಟಿಕೆಗಳನ್ನು ಪೂರೈಸಿ ನಿಮ್ಮ ಭಾಷಾಧ್ಯಾಪಕರಿಗೆ ಕಳುಹಿಸಿ. ಇಲ್ಲಿಗೆ ಪಾಠ, ಕನ್ನಡ ಪಾಠ ಮತ್ತು ಚಟುವಟಿಕೆಗಳನ್ನು ಮುಕ್ತಾಯವಾಗು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.